ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಮಹಿಳಾ ಮುಕ್ತಿ ದಿನ ಆಚರಣೆ ಸಮಿತಿ ಬೀದರ್ ವತಿಯಿಂದ ನಗರದ ಡಾಕ್ಟರ್ ಚನ್ನಬಸವಪ್ಪ ದೇವರ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದ ಮಹಿಳಾ ಮುಕ್ತಿ ದಿನ ಹಾಗೂ ಜಿಲ್ಲಾ ಮಟ್ಟದ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ನಿವೃತ್ತ ಉಪನ್ಯಾಸಕರಾಗಿರುವ ಪ್ರೊಫೆಸರ್ ಅಂಜಲಿ ತಾಯಿ ಪಿ ಅಂಬೇಡ್ಕರ್ ಅವರು ಉದ್ಘಾಟನೆಯನ್ನು ಮಾಡಿ ಚಾಲನೆಯನ್ನು ನೀಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಂಶೀರ್ ನಗರದ ಪೂಜ್ಯ ಬೆಕ್ಕುಣ್ಣಿ ಅರ್ಧಸ್ಮತಿ ಅವರು ವಹಿಸಿದರು. ಕಾರ್ಯಕ್ರಮದಲ್ಲಿ ವಿರ್ಶೆಟ್ಟಿ ದೇನೆ ಅವರು ಮನುಷ್ಯ ವರ್ಸಸ್ ಮನುಷ್ಯ ಎನ್ನುವ ಕೃತಿಯನ್ನು ಬಿಡುಗಡೆ ಮಾಡಲಾಯಿತು. ಮಹಿಳಾ ಮುಕ್ತಿ ದಿನಾಚರಣೆ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾದ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಡಾಕ್ಟರ್ ಅಂಬೇಡ್ಕರ್ ಅವರ ಸೊಸೆ ಅಂಜಲಿ ತಾಯಿ ಪಿ ಅಂಬೇಡ್ಕರ್ ಅವರು ಮಾತನಾಡಿದರು. ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿ ಶೋಷಿತ ಸಮುದಾಯದ ಅಕ್ಷರದಿಂದ ವಂಚಿತರನ್ನಾಗಿಸುವ ಕುತಂತ್ರವಾಗಿದೆ ಎಂದು ತಿಳಿಸಿದರು. ಬಹಳಷ್ಟು ಸಂಘರ್ಷದಿಂದ ಬಹುದೀರ್ಘ ಕಾಲದ ನಂತರ ಅಕ್ಷರವನ್ನು ಕಲಿತು ಬೆಳೆಯುತ್ತಿರುವ ಶೋಷಿತರನ್ನ ತುಳಿಯುವ ಕೆಲಸ ಇದಾಗಿದೆ. ಮಹಿಳೆಯರನ್ನ ಮತ್ತಷ್ಟು ಕೀಳಾಗಿ ನೋಡುವ ಕಾಲ ಸನ್ನಿಹಿತವಾಗುತ್ತಿದೆ. ಆಳುವ ಸರ್ಕಾರಗಳು ಶೋಷಿತ ಮಹಿಳೆಗೆ ನ್ಯಾಯ ಕೊಡುವ ಚಿಂತನೆಯಲ್ಲಿ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನವನ್ನು ಜಾರಿಗೆ ತರುವಲ್ಲಿ ಹಿಂದೇಟು ಹಾಕುತ್ತಿದ್ದಾರೆ ಎಂದು ಆರೋಪವನ್ನು ಮಾಡಿದರು. ಜನವಾದಿ ಮಹಿಳಾ ಸಂಘಟನೆಯ ಅಧ್ಯಕ್ಷೆ ಕೆ ನೀಲಾ ಅವರು ಮಾತನಾಡಿ, ಡಾಕ್ಟರ್ ಅಂಬೇಡ್ಕರ್ ಅವರು ಅಂದು ಮನಸ್ಮೃತಿ ದಹನವನ್ನ ಮಾಡಿದ್ದರಾದರೆ ಇಂದು ಬಿಜೆಪಿ ಸಂಸದರೇ ದೇಶದ ಸಂವಿಧಾನದ ಬದಲಿಸಲು ನಾವು ಬಂದಿದ್ದೇವೆ ಎಂದು ಹೇಳುತ್ತಾರೆ. ಪಾರ್ಲಿಮೆಂಟ್ ಸಮೀಪವೇ ಸಂವಿಧಾನ ದಹನವನ್ನ ಮಾಡಿದ್ರು. ಇವೆಲ್ಲವೂ ಕೂಡ ಸಂವಿಧಾನವನ್ನ ಸಂಪೂರ್ಣ ಕಡೆಗಣಿಸುವ ಕುತಂತ್ರವಾಗಿದೆ ಎಂದು ತಿಳಿಸಿದರು. ಮತಾಂತರಗೊಳ್ಳುವ ಶೋಷಿತರಿಗೆ ಮೀಸಲಾತಿ ಕಡಿತಗೊಳಿಸುವ ಕುತಂತ್ರವನ್ನ ಬಿಜೆಪಿಯವರು ಮಾಡುತ್ತಿದ್ದಾರೆ. ಒಂದು ಕಲ್ಲಿನಿಂದ ಎರಡು ಹಕ್ಕಿಗಳನ್ನು ಹೊಡೆಯುವ ತಂತ್ರವಿದು. ಹಿಂದುತ್ವದ ಹೆಸರಿನಲ್ಲಿ ವರ್ಣ ವ್ಯವಸ್ಥೆಯಲ್ಲಿ ದಲಿತ ಅಲ್ಪಸಂಖ್ಯಾತರನ್ನ ಕೆಳಗಿಟ್ಟು ಮನುಷ್ಯರನ್ನ ಮನುಷ್ಯರಂತೆ ಕಾಣದ ಸ್ಥಿತಿಗೆ ಮತ್ತೊಮ್ಮೆ ದೇಶವನ್ನ ಕೊಂಡೊಯ್ಯುತ್ತಿದ್ದಾರೆ ಎಂದು ಎಚ್ಚರಿಕೆಯನ್ನು ನೀಡಿದರು. ಕೋಮುವಾದವನ್ನು ಬೆಂಬಲಿಸುವಂಥದ್ದು, ದೇಶದ ಸಂಪತ್ತನ್ನು ಕಾರ್ಪೊರೇಟ್ ಜಗತ್ತಿಗೆ ಮಾರಾಟ ಮಾಡುವುದು, ಈ ಎಲ್ಲ ತಂತ್ರಗಾರಿಕೆ ಸಂವಿಧಾನವನ್ನು ಒಳಗಡೆಯಿಂದ ಸಂಪೂರ್ಣ ಖೋಖ್ಲಾ ಮಾಡಿದ್ದು ಕವರ್ ಮಾತ್ರ ಉಳಿಸಿದ್ದಾರೆ. ಪಾರ್ಲಿಮೆಂಟ್ ಹೊಸದು ಕಟ್ಟಿ ಸಂವಿಧಾನವನ್ನು ಹೊಸದಾಗಿ ತರುತ್ತೇವೆ ಎಂದು ಜನರ ಮಧ್ಯೆ ಬಿಜೆಪಿಯವರು ಹೇಳುತ್ತಿರುವುದು ಶೋಷಿತ ಸಮುದಾಯಕ್ಕೆ ಆತಂಕದ ದಿನಗಳನ್ನು ಎದುರು ನೋಡುವಂತಾಗಿದ್ದು, ಇದಕ್ಕೆ ನಾವು ಅವಕಾಶ ಮಾಡಿಕೊಡಬೇಡಿ ಎಂದರು. ಬಹಳ ಸಂಘರ್ಷದ ತರುವಾಯ ಎರಡನೇ ಮೂರನೇ ತಲೆಮಾರಿನ ಶೋಷಿತರ ಅಕ್ಷರ ಪಡೆಯುತ್ತಿದ್ದು, ಇದನ್ನು ಕಿತ್ತಿಕೊಳ್ಳಲು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ತರುತ್ತಿದ್ದಾರೆ. ಇದು ಆಯಾ ಜಾತಿ ಜನಾಂಗದವರು ಅವರ ಕುಲ ಕಸುಬನ್ನು ಮುಂದುವರಿಸಿ ಅವರಿಗೆ ಕೆಳಸ್ತರದಲ್ಲಿ ಇಡಲು ಮಾಡಿರುವ ಯೋಜನೆಯಾಗಿದೆ ಎಂದು ಆರೋಪವನ್ನು ಮಾಡಿದರು. ಅದರಂತೆ ಇದೇ ವೇಳೆ ಮೈಸೂರು ಉರುಲಿಂಗ ಪೆದ್ದಿಮಠದ ಡಾಕ್ಟರ್ ಜ್ಞಾನಪ್ರಕಾಶ ಸ್ವಾಮಿಗಳು ಮಾತನಾಡಿ, ಮತಾಂತರ ನಿಷೇಧ ಕಾಯ್ದೆ ಸಂವಿಧಾನದ 25, 26 ಮತ್ತು 27ನೇ ಕಲಂನ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಪ್ರತಿಯೊಬ್ಬರಿಗೂ ಅವರವರ ಧರ್ಮದ ಉಪಾಸನೆ ಮಾಡುವ ಅಧಿಕಾರವನ್ನು ಸಂವಿಧಾನ ನೀಡಿದ್ದು, ಅದರಂತೆ ಡಾಕ್ಟರ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕಾರವನ್ನು ಮಾಡಿದರು. ಇದನ್ನೀಗ ಬಿಜೆಪಿ ಸರ್ಕಾರಗಳು ಸಂಪೂರ್ಣ ರೀತಿಯಲ್ಲಿ ಕಿತ್ತು ಹಾಕಲು ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. 1927 ಡಿಸೆಂಬರ್ 25ರಂದು ಮಹಾಡ್ ನಗರದಲ್ಲಿ ಈ ದೇಶದ ಶೂದ್ರರು ಮತ್ತು ಮಹಿಳೆಯರನ್ನ ಅತ್ಯಂತ ತುಚ್ಛವಾಗಿ ಕಾಣುವ ಮನಸ್ಮೃತಿಯನ್ನ ಸುಡುವ ಮುಖಾಂತರ ಮಹಿಳಾ ಮುಕ್ತಿ ದಿನವನ್ನು ಆಚರಿಸಿದರು. ಈ ಕಾರಣಕ್ಕಾಗಿ ಇಂದು ನಾವು ಮಹಿಳೆಯರ ಹಕ್ಕಿಗಾಗಿ ನಾವು ಹೋರಾಟ ಮಾಡಬೇಕಾಗಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಶಂಶೀರ್ ನಗರದ ಪೂಜ್ಯ ಬೆಕ್ಕುಣ್ಣಿ ಅರ್ಧಸ್ಮತಿ ಅವರು ವಹಿಸಿದರು. ಜ್ಞಾನಪ್ರಕಾಶ ಸ್ವಾಮಿಗಳು ಉರುಲಿಂಗ ಪೆದ್ದಿಮಠ ಮೈಸೂರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಶಾರದಾ ತಾಯಿ ಗಜಬೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿಎಸ್ಐ ಸೋಲಪುರ್, ರೇಣುಕಾ ಸಿಂಗೆ ಸಾಮಾಜಿಕ ಹೋರಾಟಗಾರರು ಕಲಬುರಗಿ, ಕವಿತಾ ಎಸ್ ಹುಗ್ಗೆ ಪಾಟೀಲ್, ಅರ್ಚನಾ ಡಿ ಮಡಿವಾಳ್, ಜಯಶ್ರೀ ಎಸ್ ಕುದ್ರೆ ವೇದಿಕೆ ಮೇಲೆ ಇದ್ದರು. ಗೌರವಾಧ್ಯಕ್ಷರಾಗಿರುವ ಭೀಮಶಾ ನಾಟೇಕರ್, ಬಸವರಾಜ ಮಿಠಾರೆ, ಡಿ ವಿರ್ಶೆಟ್ಟಿ, ಪ್ರಕಾಶ್ ಮಾಳ್ಗೆ, ಗೋವಿಂದ ಪೂಜಾರಿ, ಶಿವಕುಮಾರ್ ಸಾದ್ಲಾಪುರೆ, ಪಾಂಡುರಂಗ ಬೆಲ್ದಾರ್, ಸೂರ್ಯಕಾಂತ್ ಡಿ, ಕಂಟೆಪ್ಪ ಪಿ, ಕಪಿಲ್ ಧನಶ್ರೀ, ನಾಗೇಂದ್ರ ಸಿಂಗೋಡೆ, ಲುಂಬಿನಿ ಗೌತಮ್, ಗಂಗಮ್ಮ ಫುಲೆ, ಜಗದೇವಿ ಜ್ಯೋತಿ, ಶೋಭಾ ಜಂಜಿರೆ, ಪುಣ್ಯವತಿ, ಲಕ್ಷ್ಮಿ ಬಿ ಹೊಸಮನಿ ಸೇರಿದಂತೆ ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. जब हम किसी समाज को ऊपर लाना चाहते हैं, जब हम किसी समाज को उनके मानसिक गुलामगिरी से ऊपर लाना चाहते हैं, मानसिक गुलामगिरी हटाने के लिए उनको हम ताकत देना चाहते हैं, तो जो विचारधारा गुलामगिरी को दोहराती है, जो विचारधारा गुलामगिरी का समर्थन करती है, वो विचारधारा फेंक देने की ताकत, वो विचारधारा को नाकारने की ताकत हर एक में आनी चाहिए। और वो इसकी शुरुआत मनुस्मृति दहन से हो गई थी। ये मनुस्मृति है क्या, इससे ही हम शुरुआत करना चाहते थे। है मनुस्मृति एक ऐसी संहिता है
जहाँ ने यहाँ वर्ण व्यवस्था दी, जहाँ ने यहाँ के सब मानव जाति को हिस्से में अलग अलग समाज में बंटवा दिया, खाली समाज में बंटवारा नहीं किया तो वो समाज में कौन ऊंचा है कौन नीचा है वो ये बताया, उनका आपस में व्यवहार कैसा होना चाहिए, हर समाज का अधिकार क्या है, स्त्रियों का अधिकार क्या है, पुरुषों का अधिकार क्या है, किसी ने किसी के ऊपर निर्भर रहना चाहिए, ये सब जिसमें लिखा है वो संहिता मनुस्मृति है। बाबा साहब ने ये जाना था कि हमारे समाज को आगे ले जाना है, हमारे समाज से अछूतते से बाहर निकालना है, अस्पृश्यते का, अनटचेबिलिटी का पूरे तरह से उच्चाटन कर देना है, उखाड़ कर फेंकना है। तो हमें पहले मनुस्मृति की जो विचारधारा है उससे हमारे समाज से बाहर निकालना चाहिए और इसीलिए उन्होंने 25 दिसंबर 1927 में महाड़ में मनुस्मृति का दहन किया। वो दहन उन्होंने अकेले नहीं किया, वो दहन करने के लिए महाड़ में बहुत मोटी पैमाने पे लोग जुड़े हुए थे और उसमें सब जाति के लोग थे, खाली महार जाति का वो सम्मेलन नहीं था। उसके सीकेपी थे, ब्राह्मण थे, कुछ मराठा थे, ओबीसी थे और बड़ी संख्या पे महार थे। एक बात किसी को ज़्यादा से मालूम नहीं है, हम 25 दिसंबर के बारे में बोलते हैं जब महाड़ का 14 तले का सत्याग्रह यह सक्सेसफुल हो गया था, उसी मार्च की तारीख हम बताते हैं, लेकिन बहुत कम लोगों को ये मालूम है कि 25 दिसंबर को जब मनुस्मृति जलाई गई थी उसके पहले एक दिन महाड़ में पहली बार भारत में महार स्त्रियों की एक परिषद बुलाई गई थी और पहली बार दलित स्त्रियों का एक बड़ा संगठन वहाँ हो गया था। ये इतिहास का एक महत्वपूर्ण कदम था। बाबा साहेब के विचारधारा में ये बात पक्की थी कि हमें जाति व्यवस्था के बाहर आना है, जाति व्यवस्था को नकारना है, जाति व्यवस्था को छोड़ देना है, तो हमें एक साथ दो व्यवस्था पर हमें हल्ला बोल करना है। एक है जाति व्यवस्था और वर्ण व्यवस्था और दूसरी है यहाँ की पुरुष सत्ताकता। पुरुष सत्ताकता और जाति व्यवस्था एक दूसरे के साथ चलती है, एक दूसरे के साथ लेके खड़ी हुई है। इसलिए वो हमेशा बोलते थे कि यहाँ की जो औरत है, यहाँ की जो महिला है, वो जाति व्यवस्था का पूरा प्रवेश द्वार है। क्योंकि जब तक आप महिलाओं पर पाबंदी नहीं लगाते, जब तक आप ये इंश्योर नहीं करते, आपके पास इसकी कोई प्रूफ नहीं होता कि हमारे घर में जन्म लेने वाला बच्चा अपने ही रक्त का है, तब तक यहाँ की जाति व्यवस्था टिकेगी नहीं। और ये तभी पॉसिबल होगा, तभी मुमकिन होगा जब बड़े पैमाने पे औरतों पर, महिलाओं पर पाबंदी लगाई जाएगी। फिर ये पाबंदी कैसी लगाई गई थी? वो पाबंदी लगाई गई थी उनको शिक्षा का अधिकार नाकारने से। हमें मालूम है कि मनुस्मृति में क्या क्या लिखा है। मनुस्मृति ने लिखा है कि शूद्रादि शूद्र और स्त्रियों को शिक्षा लेने का अधिकार नहीं है, वो शिक्षा प्राप्त नहीं कर सकती। मनुस्मृति में लिखा है कि औरत ने हमेशा किसी न किसी के ऊपर निर्भर रहना चाहिए, पहले पिता के ऊपर, फिर पति के ऊपर, और जब वो बूढ़ी होगी तब पुत्र के ऊपर उसने निर्भर होना चाहिए। इसका मतलब यही है कि वो हमेशा खुद पे पैमाने पे, खुद के आधार पर खड़ी नहीं रह सकती। और हम सब देखते हैं कि ये जो था कि औरत कभी भी स्वतंत्र नहीं सकती, औरत खुद पे पैरों पे कभी भी खड़ी नहीं हो सकती, ये बहुत साल तक औरतों ने सिद्ध कर चुका है कि वो ऐसा नहीं है, वो हमेशा आगे जा सकती है। और जब घर पे कोई आपत्ति होती है और आपत्ति नहीं भी होती तो औरत कुटुंब संभालने के लिए, शैक्षणिक संस्था संभालने के लिए, राजकारण समझने के लिए ताकतवान है। उसके पास उसके लिए आत्मविश्वास है, ज्ञान है, कॉन्फिडेंस है, उसमें एक आकलन शक्ति है। और ये बाबा साहब ने जाना था और इसीलिए उन्होंने सोचा जब तक मनुस्मृति का दहन नहीं होगा तब तक औरतें और स्त्रियां भी गुलामगिरी से मुक्त नहीं होगी और जाति व्यवस्था की भी अंत नहीं होगा। इसलिए उन्होंने मनुस्मृति दहन किया था। फुले अम्बेडकर की विचारधारा की बात करते हैं तो फुले अम्बेडकर विचारधारा की एक बहुत महत्वपूर्ण बात थी, उन्होंने शिक्षा को, स्टडीज को, अभ्यास को बहुत महत्वपूर्ण स्थान दिया था। फुले जी, ज्योतिबा फुले जी हमेशा शिक्षा को तृतीय नेत्र कहते हैं
आप सबको तो शंकर जी का तृतीय नेत्र पता है, हाँ, वो हम कहाँ ना कहाँ पढ़ते आते हैं कि ये शंकर जी का तृतीय नेत्र नहीं है, ये तृतीय नेत्र है हमारे हम खुद को आत्मा बनाने का। ज्योतिबा फुले कहते थे कि जब आदमी सीखता है, आदमी शिक्षा प्राप्त कर लेता है, पढ़ता है, आगे जाता है, तो उसकी सोच, खुद की सोच बढ़ती है, वो सोचने लगता है। और जब आदमी पुरुष हो या औरत हो, जब कोई भी मनुष्य सोचने लगता है, तो यहाँ की जो अन्यायकारी व्यवस्था है, वो व्यवस्था को समझने की और वो व्यवस्था को सवाल पूछने की ताकत हम में आ जाती है। और वो ताकत देने वाली क्या है, तो वो एक सर्वसामान्य सब लोगों को समान होने वाली शिक्षा है। और इसीलिए फुले जी ने और डॉक्टर बाबा साहब आम्बेडकर ने हर एक को दर्जेदार शिक्षा मिलना चाहिए, वो समान शिक्षा मिलना चाहिए और वो अपनी मातृभाषा में मिलना चाहिए, इसका आग्रह किया था, उसकी जिद की थी और वो उन्होंने कॉन्स्टिट्यूशन में, संविधान में डाला भी था। लेकिन संविधान में जब राइट टू एजुकेशन फंडामेंटल राइट में डाला गया था, तभी भी पार्लियामेंट को उसके विरोध हुआ और बताया गया कि हम सब लोगों को एजुकेशन देने के लिए हमारा देश तैयार नहीं है, हमारे पास उसकी यंत्रणा नहीं है, उसके लिए जो अधिकार चाहिए वो हमारे पास नहीं है। और इसलिए हम उसमें डायरेक्टिव प्रिंसिपल्स को स्टेट पॉलिसी में डाल देते हैं, यानी शिक्षा की अधिकार को मूलभूत अधिकार से निकालकर स्टेट के लिए जो गाइडेंस दिया गया था, स्टेट के लिए जो गाइडिंग प्रिंसिपल्स बना दिए गए थे, उसमें डाल दिया। और हम सबको मालूम है कि वो अधिकार प्राप्त होने के लिए 1990 तक लोगों को रुकना पड़ा। उसके बाद कहीं तो भी जाकर वेलफेयर पॉलिसी, उनकी जो वेलफेयर, बाबा साहब अम्बेडकर की जो पूरी वेलफेयर पॉलिसी थी, वेलफेयर इकोनॉमी थी, वो वेलफेयर इकोनॉमी के तरफ बाबा साहब ने ये हमेशा बताया था कि शिक्षा और हेल्थ फैसिलिटीज, आरोग्य की सुविधा, ये हर एक आदमी का मूलभूत अधिकार होना चाहिए और वो देना यहाँ की सरकार की जिम्मेवारी है। लेकिन वो जिम्मेवारी कभी भी अच्छी तरह से पूरी नहीं हो पाई। और अभी तो हम देखते हैं, कांग्रेस सरकार हो या भाजपा का सरकार हो, दोनों भी सरकार जब केंद्र में सत्ता में थे, उनकी ही तरफ से शिक्षा को प्राइवेटाइजेशन का पूरा एक पैमान चला हुआ, एक अधिक शिक्षा को प्राइवेटाइज किया गया। और अभी हम ऐसे एक दौरे पर पहुंचे हैं, ऐसे एक मुकाम पर पहुंचे हैं कि जहां शिक्षा यह अधिकार नहीं तो एक मार्केट कमोडिटी हो गई है। जिसके पास पैसा है वो जाए और अपने बच्चों के लिए शिक्षा ले, शासन की ये जिम्मेवारी नहीं है। और हम ये सब जानते हैं कि हम आज यहाँ हैं, हम में से बहुत सारे डॉक्टर हो गए, वकील हो गए, प्राध्यापक हो गए, बैंक में अधिकार है, बैंक की प्रेसिडेंट की पोजीशन तक जा रहे हैं। ये सब हमारे साथ हुआ है क्योंकि हमें शिक्षा, ये वेलफेयर इकोनॉमी का भाग था, शिक्षा फ्री थी, क्वालिटेटिव एजुकेशन के लिए सरकार की तरफ से अनुदान मिलता है और इसीलिए हम सब शिक्षा पा सके हैं। और ये अधिकार बना रखने के लिए हमें जो कोई माध्यम से संघर्ष करना है वो माध्यम से संघर्ष करना होगा। खाली मांग करके किसी मैनिफेस्टो में डाल के ये चीज़ बनने वाली नहीं है। लेकिन हम शिक्षा का अधिकार बरकरार रखने के लिए, वो हमारा अधिकार है, वो हमारे समाज के उन्नति का अधिकार है। और ये अधिकार नहीं होगा तो फिर यहाँ की शिक्षा, यहाँ की पूरी शिक्षा की व्यवस्था, यहाँ की एजुकेशनल मशीनरी जो है, एजुकेशनल फैसिलिटी जो है, वो पूरे एक छोटे कम्युनिटी के हाथ के अंदर, जिनके पास पैसा है, जो उच्च वर्णीय है, जिनके पास शिक्षा खरीदने के लिए मौका है, उनके पास चला जाएगा। तो जो अभ्यास से के ऊपर चलने वाले जाब है, जहाँ चिंतन की जरूरत है। ಯಾಕತ್ರ ಅದು ಅಂತ ಕೇಳಿದ್ರ, ಬುದ್ಧನ ತತ್ವ ನಿನ್ನೊಳಗೆ ನಿನ್ನ ಅರಿವಿನ ಬೆಳಕು ಅದನ್ನ ಗುರ್ತಿಸ್ಕೋ. ಯಾರ ಬಾಲಂಗೂಚಿ ಆಗಬೇಕಾಗಿಲ್ಲ, ಹೌದಾ? ಯಾರಿಗೂ ನಾವು ಶರಣಾಗಬೇಕಾಗಿಲ್ಲ. ನಿನ್ನೊಳಗಿನ ಅರಿವಿನ ಬೆಳಕಿಗೆ ನೀನೊಮ್ಮೆ ಶರಣಾಗು, ಅದು ಜಗತ್ತಿನ ಪ್ರಭಾವಳಿಯಾಗಿ ಮಾರ್ಪಡ್ತದೆ ಅಂತನ್ನುವಂಥದ್ದು. ಸೊ ಹಾಗಾಗಿ ನನ್ಗಿರೋದು ಏನು ಅಂತ ಕೇಳಿದ್ರ, ಇವತ್ತು ಈ ಮನುವಾದದ ಮನುಸ್ಮೃತಿ ಒಳಗಿನ ತತ್ವಗಳವಲ್ಲ, ಅವು ನಮ್ಮೊಳಗಿದ್ವು ಅಂದ್ರೆ ಒಂದು 8 ದಿನ 10 ದಿನ ಸಮಯ ತಗೊಂಡು ನಾವು ಪಟ್ಟಿ ಮಾಡ್ಕೊಳ್ಳೋಣ. ಆ ಪಟ್ಟಿ ಮಾಡಿಕೊಂಡು ನಮ್ಮೊಳಗಿನ ಆ ವಿಚಾರಗಳನ್ನು ಕಿತ್ತು ಬೀಸಾಕೋಣ ಅಂತ ನನಗನ್ನಿಸ್ತದ. ಮನುಸ್ಮೃತಿಯನ್ನು ದಹನ ಮಾಡೋದು ಅಂತ ಹೇಳಿದ್ರೆ
ಮನುವಾದದ ವಿಚಾರಗಳನ್ನು ಕಿತ್ತಾಕೋದು ಅಂತಲೇ ನನ್ನ ಸ್ಪಷ್ಟವಾದ ಅಭಿಪ್ರಾಯ. ಹಂಗಿದ್ರ ಈ ವಿಚಾರ ನಮ್ಮ ಬದುಕು ಆವರಿಸ್ಕೊಂಡದ, ನಮ್ಮ ಪ್ರತಿ ಹೆಜ್ಜೆಗಳಿಗೂ ಆ ಮನುವಾದವನ್ನು ನಮಗೆ ಪ್ರೇರೇಪಣೆ ಮಾಡ್ತದ. ಉದಾಹರಣೆ, ಮೊನ್ನೆ ದಿನ ಅಧಿವೇಶನದೊಳಗ ಒಂದು ಪ್ರಕರಣವನ್ನ ಘಟಿಸ್ತು. ಅಲ್ಲಿ ಮಾಜಿ ಸ್ಪೀಕರ್ ಒಬ್ರು ರಮೇಶ್ ಕುಮಾರ್ ಅನ್ನೋರು ಹೆಣ್ಣು ಮಕ್ಕಳು ಅತ್ಯಾಚಾರವನ್ನ ಒಂದು ವೇಳೆ ವಿರೋಧಿಸಲಿಕ್ಕಾಗ್ಲಿಲ್ಲ ಅಂತ ಹೇಳಿದ್ರ ನೀವದನ್ನ ಆನಂದಿಸ್ರಿ ಅಂತ ಹೇಳಿಕೆ ಕೊಟ್ಟರು. ಬಹಳ ಜನ ರಮೇಶ್ ಕುಮಾರ್ ಅವ್ರ ಮೇಲೆ ಮುಗಿಬಿದ್ದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಆದರೆ ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮನುಸ್ಮೃತಿ ದಹನದ ಸಂದರ್ಭ ಯಾವತ್ತೂ ಹೃದಯದೊಳಗ ಪ್ರತಿ ಕ್ಷಣಕ್ಕೂ ನಾವು ಅದನ್ನ ನವೀಕರಿಸ್ಕೊಂಡು ಅಥವಾ ಅದನ್ನ ಜಾಗೃತಗೊಳಿಸ್ಕೊಂಡು ಇರ್ತೀವಲ್ಲ. ನನ್ಗನ್ಸಿದ್ದು ಏನು ಅಂದ್ರ, ರಮೇಶ್ ಕುಮಾರ್ ಮಾತ್ರ ಅಲ್ಲ, ಅವತ್ತಿನ ಸಭಾಧ್ಯಕ್ಷರಾದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ರಮೇಶ್ ಕುಮಾರ್ ಅಂದ ಕೂಡಲೇ ಕಿಸಕ್ ಅಂತ ನಕ್ರಲ್ಲ. ಹಂಗಿದ್ರೆ ಅವರು ಈ ಮಾತು ಒಪ್ಕೊಂಡಂಗಾಯ್ತಲ್ಲ. ಓಕೆ, ಇಡೀ ಸದನದ ಒಳಗ ಒಬ್ರು ಪ್ರತಿಭಟಿಸಲಾರದೆ ಬಾಯಿ ಮುಚ್ಕೊಂಡು ಸತ್ತಿದ್ರಲ್ಲ, ಮತ್ತು ಅವರು ಇದರ ಪರವಾಗಿ ಇದ್ರು ಅಂತ ಆಯ್ತಲ್ಲ. ನಾನು ಸತ್ತಿದ್ರು ಅನ್ನೋ ಶಬ್ದ ಯಾಕೆ ಬಳಸಿದೆ ಅಂದ್ರ, ಉಸಿರಾಟ ಒಂದೇ ನಾವು ಬದುಕಿದ್ದಕ್ಕೆ ಸಾಕ್ಷಿ ಅಲ್ಲ. ನಾವು ಏನನ್ನ ಪ್ರತಿನಿಧಿಸ್ತೀವೋ ಅದು ನಮ್ಮ ಬದುಕಿಗೆ ಸಾಕ್ಷಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೇಹ ಇವತ್ತು ಇರ್ಲಿಕ್ಕಿಲ್ಲ, ಆದ್ರೆ ಅವ್ರ ವಿಚಾರಗಳು ಇವತ್ತಿಗೂ ಇದ್ದಿದ್ದಕ್ಕ ಸಾವಿತ್ರಿಬಾಯಿ ಫುಲೆ ಅನೇಕ ಜನ ಒಂದು ದೊಡ್ಡ ಪರಂಪರೆಯ ಕೊಂಡಿಯದ. ಭಾರತದ ಒಂದು ಸಂಘರ್ಷದ ಹೋರಾಟಕ್ಕ, ಭಾರತದ ನ್ಯಾಯಕ್ಕಾಗಿ ನಡೆದ ಹೋರಾಟಕ್ಕ ಒಂದು ಬಹುದೊಡ್ಡ ಪರಂಪರೆಯ ಕೊಂಡಿಯದ. ಆ ಕೊಂಡಿಯನ್ನ ಎಲ್ಲಿಗೆ ಹೋಗಿ ನಿಲ್ತದ ಅಂತ ಕೇಳಿದ್ರ, ಯಾವತ್ತು ಈ ಭೂಮಿ ಮೇಲ ಇದ್ದವರು ಸೃಷ್ಟಿಯಾದ್ರು, ಇಲ್ಲದವರದನ್ನ ಕಸ್ಕೊಂಡ್ರು, ಆವತ್ತ ಇಲ್ಲದವರು ಧ್ವನಿ ಎತ್ತಿ ಪ್ರತಿಭಟಿಸ್ಲಿಕ್ಕೆ ಶುರು ಮಾಡಿದ್ರಲ್ಲ, ಆ ಪ್ರತಿ ಮನಸ್ಸಿನಿಂದ ಈ ಪರಂಪರೆಯ ಕೊಂಡಿ ಆರಂಭ ಆಯ್ತು. ಆ ಪರಂಪರೆಯ ಕೊಂಡಿಯನ್ನ ಮುಂದಿಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜ್ಯೋತಿಬಾ ನಿಮ್ಮ ಗುರುಗಳು ಯಾರು ಅಂತ ಕೇಳಿದ್ರ, ಹಾಗೆ ನೋಡಿದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನೆತನ ಕಬೀರ್ ಪಂಥಿ ಮನೆತನ. ಅವರು ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ಆ ಪರಂಪರೆಯನ್ನ ತನ್ನ ಗುರುವಾಗಿ ಅವರು ಸ್ವೀಕರಿಸ್ತಾರ. ಅರ್ಥ ಏನು ಅಂತ ಕೇಳಿದ್ರ, ಈ ದೇಶದ ಒಳಗ ದಲಿತ, ದಮನಿತ, ಶೋಷಣೆಗೆ ಒಳಗಾದಂತ ಸಮಸ್ತ ಜನ ಸಮುದಾಯವನ್ನ ನ್ಯಾಯಬದ್ಧವಾಗಿ ಸ್ವಾಭಿಮಾನದಿಂದ ಘನತೆಯಿಂದ ಬದುಕಲಿಕ್ಕೆ ಬೇಕಾದಂತ ಚಳುವಳಿಗಳು ಕಟ್ಟಿ ಬೆಳೆಸಿದ್ರಲ್ಲ, ಅದು ಬಹಳ ಮುಖ್ಯ ಆಗ್ತದ. ಆ ವಿಚಾರಗಳೇ ನಾವು ಪ್ರತಿನಿಧಿಸಬೇಕು ಅಂತ ಯಾರಿಗಾದ್ರೂ ಅನಿಸಿದ್ರೇ ಆ ಸದನದ ಒಳಗ ಈ ಮಾತು ಆಡ್ತಿದ್ದಿಲ್ಲ. ರಮೇಶ್ ಕುಮಾರ್ ಅವರ ಹೃದಯದಲ್ಲಿ ಮನುಸ್ಮೃತಿ ವಿಚಾರಗಳು ಸಂಪೂರ್ಣ ಕಿತ್ತು ಬಿಸಾಕಿದ್ರ, ಒಬ್ಬ ಮಹಿಳೆ, ಒಬ್ಬ ಹೆಣ್ಮಗಳ ಮೇಲೆ ಅತ್ಯಾಚಾರ ಆದ್ರ ಆಕೆ ವಿರೋಧಿಸ್ಲಿಕ್ಕೆ ಆಗಿಲ್ಲ ಅಂದ್ರ ಆನಂದಿಸಬೇಕು ಅನ್ನುವಂಥ ಅಪಾಯಕಾರಿ ಮಾನವ ವಿರೋಧಿ ಹೇಳಿಕೆ ಅವರು ಕೊಡ್ತಿದ್ದಿಲ್ಲ. ನಾವು ಪ್ರತಿ ಹೆಜ್ಜೆಗೂ ವಿಚಾರ ಮಾಡಬೇಕಾಗ್ತದ. ಜೊತೆಗೆ ಆ ಸದನದೊಳಗಿದ್ದವರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರೆಲ್ಲರೂ ಸಹಿತ ಇವತ್ತು ಮನುಸ್ಮೃತಿಯ ವಿಚಾರಗಳನ್ನ ಹೃದಯದೊಳಗೆ ಇಟ್ಕೊಂಡಾರ. ಹಂಗಾಗಿ ಅಂಥವರೇ ಇವತ್ತ ಸಮಾಜದ ವಿಚಾರಗಳನ್ನು ಸಹಿತ ಪುನಃ ಕಟ್ಟಿಕೊಡ್ಲತ್ತಾರ. ಇತ್ತೀಚೆಗೆ ಇನ್ನೊಂದು ಘಟನೆಯನ್ನು ನಡೀತು. ನಾನು ಯಾಕ ಮಹಿಳಾ ಮುಕ್ತಿ ದಿನ ಇದನ್ನು ಪ್ರಸ್ತಾಪ ಮಾಡ್ಲತ್ತೀನಿ ಅಂತ ಕೇಳಿದ್ರ, ನೋಡ್ರಿ, ನನ್ನ ಜಿಲ್ಲೆ ಒಳಗ ಬೀದರ್, ಗುಲ್ಬರ್ಗಾ, ನಮ್ಮ ಉತ್ತರ ಕರ್ನಾಟಕದ ಜಿಲ್ಲೆ ಒಳಗೆ ನೀವು ನೋಡಿದ್ರಿ ಅಂತಾದ್ರ 78, 80, 86% ಜನ ಇವತ್ತು ಅಪೌಷ್ಟಿಕತೆಯಿಂದ ನರಳತ್ತೀವಿ. ವಿಶೇಷವಾಗಿ ಹೆಣ್ಣು ಮಕ್ಕಳ ಮೈ ಒಳಗ ರಕ್ತ ಇಲ್ಲ, ರಕ್ತಹೀನತೆಯಿಂದ ನಾವು ಬಳಲತ್ತೀವಿ. ಆದ್ರೆ ಯಾರು ಅಧಿಕಾರದ ಕೂತವರು ನಮ್ಮ ಕೈ ಸಿಗಂತ ಒಂದು ಮೊಟ್ಟೆ ಸಹಿತ ಕಸ್ಕೊಳ್ಳುವಂತ ಹುನ್ನಾರ ಇವತ್ತು ಮಾಡ್ಲತ್ತಾರ ಮ್ಯಾಲ್ ಕೂತು. ಹೌದಾ? ಇಂಥ ಎಲ್ಲ ಪ್ರಕರಣಗಳು ನಡೆದಂತ ಸಂದರ್ಭದೊಳಗ ನಾವು ನೋಡ್ಬೇಕಾಗಿರೋದು ಏನು ಅಂತ ಕೇಳಿದ್ರ, ನಮ್ಮ ಸಮಾಜ ವಿಜ್ಞಾನದಿಂದ, ತಂತ್ರಜ್ಞಾನದಿಂದ ಮಾತ್ರ ತಾಂತ್ರಿಕವಾಗಿ ಮುಂದುವರಿಲತ್ತದೆ ವಿನ ವೈಜ್ಞಾನಿಕ ವಿಚಾರಧಾರೆಯಿಂದ ಇವತ್ತು ನಾವು ಮುಂದುವರಿತಾ ಇಲ್ಲ. ನಾವು ಯಾವ ಕಾರಣದಿಂದ ಹೆಣ್ಣನ್ನ ಇವತ್ತು ಚೀನಿ ಹೆಣ್ಣು ಅಂತ ಹೇಳಿದ್ರು ಅದನ್ನ ವಿರೋಧಿಸಲಿಕ್ಕೆ ಬೇಕಾದಂತ ಒಂದು ವೈಚಾರಿಕ ಶಕ್ತಿಯನ್ನ ನಮ್ಮ ಒಳಗೆ ಗಟ್ಟಿಗೊಳಿಸ್ಕೊಳ್ಳಿಕ್ಕ ಬಹಳ ಅಡ್ಡಿ ಅಂಶಗಳ ಅವ ಅಂತ ನನಗೀಗ್ಲೂ ಅನಿಸ್ತದ. ಸೊ ಮನದ ಸೂತಕದ ಬಗ್ಗೆ ನಮ್ಮ ವಚನಕಾರರು ಬಹಳ ಚಂದ ಮಾತಾಡ್ಯಾರ. ಎಸ್ಪೆಷಲಿ ಅಕ್ಕ ಮಹಾದೇವಿಯನ್ನು ಸಹಿತ ನಾನು ಸಾವಿತ್ರಿಬಾಯಿ ಫುಲೆ ಜೊತೆಗೆ, ರಮಾತಾಯಿ ಜೊತೆಗೆ, ಅನೇಕ ಜನರ ಜೊತೆಗೆ ನಾನು ಅಕ್ಕ ಮಹಾದೇವಿಯನ್ನ ನೆನಪಿಸ್ಕೋಬೇಕಾಗ್ತದ. ಬುದ್ಧ, ಬಸವ, ಅಂಬೇಡ್ಕರ್, ಶಾಹು ಮಹಾರಾಜ್ ಆದಿಯಾಗಿ ನಮ್ಮ ಮಹಿಳೆಯರ ಸಂಬಂಧಪಟ್ಟಂಗ, ಮಹಿಳಾ ವಿಮೋಚನೆ ಸಂಬಂಧಪಟ್ಟಂಗ ಪ್ರತಿಪಾದಿಸಿದ ಅಂಶಗಳು ಇಡೀ ಜಗತ್ತಿಗೆ ಒಂದು ಬೆಳಕು ಕೊಟ್ಟಂತ ಅಂಶಗಳಿದಾವೆ. ಇವತ್ತಿಗೂ ಬಹಳ ಕಷ್ಟದೊಳಗ ಭಾರತ ಅದ, ಇವತ್ತು ಬಹಳ ಕಷ್ಟದೊಳಗ ಜಗತ್ತು ಅದ. ಇವತ್ತು ಕೊರೋನಾ ಕೋವಿಡ್ ಬಂದು ಹೋಯ್ತು, ಅದೊಂದು ನೆಪ ಆಯ್ತು.
ದುಡಿಯ ಜನರ ಬದುಕು ಸರ್ವನಾಶ ಮಾಡ್ಲತ್ತಾರ. ಹೆಣ್ಮಕ್ಳು ಗೇಣು ಹೊಟ್ಟಿ ತುಂಬಿಕೊಳ್ಳಿಕ್ಕ ಬೊಂಬಾಯಿ ಕೆಂಪು ದೀಪದ ಒಳಗ ಇನ್ನ ಸಂಖ್ಯೆ ಹೆಚ್ಚಾಗ್ಲತ್ತದ. ಹೆಣ್ಣು ಕೂಸುಗಳನ್ನ ಮಾರಾಟ ಮಾಡೋ ಸಂಖ್ಯೆ ಹೆಚ್ಚಾಗ್ಲತ್ತದ. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಾನಾ ಪ್ರಕಾರ ಹೆಚ್ಚಾಗ್ಲತ್ತದ. ಜಾತಿಗೆ ಅನುಸರಿಸಿ ವರ್ಗಕ್ಕೆ ಅನುಸರಿಸಿ ನಡೀಲತ್ತವ. ಇಲ್ಲಿ ಹೆಚ್ಚು ನಾನು ಬಿಚ್ಚಿಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ನಾನು ವಿನಂತಿ ಮಾಡ್ತೀನಿ, ಅವತ್ತಿನ ದಿನ ಮನುಸ್ಮೃತಿಯನ್ನ ದಹನ ಮಾಡಿದ್ರಲ್ಲ ಎಲ್ಲರೂ ಸೇರ್ಕೊಂಡು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೊಂದು ಬಹಳ ದೊಡ್ಡ ಇದನ್ನ ಕೊಟ್ಟರು, ಶಕ್ತಿಯನ್ನ ಕೊಟ್ಟರು. ಎದುರುಗಡೆ ನಿಂತು ಎಲ್ಲರೂ ಸೇರ್ಕೊಂಡು ದಹನ ಮಾಡಿದ್ರು ಅವತ್ತಿನ ದಿನ. ಆದ್ರೆ ಇವತ್ತಿನ ದಿನ ನಮ್ಮೆಲ್ಲರ ಹೃದಯದೊಳಗೆ ಸೇರಿದಂತ ಮನುವಾದಗಳನ್ನ ಕಿತ್ತು ಹಾಕಲಿಲ್ಲ ಅಂತ ಹೇಳಿದ್ರ ನಮ್ಮ ಭವಿಷ್ಯಕ್ಕೆ ಬೆಳಕಿಲ್ಲ, ನಮ್ಮ ಭವಿಷ್ಯಕ್ಕೆ ಬೆಳಕಿಲ್ಲ. ಇಡೀ ದೇಶದ ಸಂಪತ್ತನ್ನ ಸಂಪೂರ್ಣ ಮಾರಾಟ ಮಾಡಿ ಹಾಕಿದ್ರು. ನಾವಿಲ್ಲಿ ಜನರಲ್ ಮಾತಾಡ್ಲತ್ತೀವಿ, ನನಗೆ ಜನರಲ್ ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ರೈಲ್ವೆ ಸ್ಟೇಷನ್ ನಮ್ಮದಾಗಿ ಉಳಿದಿಲ್ಲ, ಕರೆಂಟಿನ ಆಫೀಸ್ಗಳು ನಮ್ಮದಾಗಿ ಉಳಿದಿಲ್ಲ, BSNL ನಮ್ಮದಾಗಿ ಉಳಿದಿಲ್ಲ. ಜಿಯೋಗೆ ಮಾತ್ರ ನೆಟ್ವರ್ಕ್ ಬರ್ತದ, BSNLಗೆ ನೆಟ್ವರ್ಕ್ ಬರಲ್ಲ. ಇವತ್ತಿನ ದಿನ ಎಲ್ಲ ಮಾರಾಟ ಮಾಡಿ ಹಾಕಿದ್ರು. ದೇಶದ ಸಂಪತ್ತು ಎಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಸಮಾನತೆ ಉಳಿತದ? ನೀವು ಹೇಳ್ರಿ. ಇವತ್ತು ಮಾಲ್ದೊಳಗ ನಮ್ಮ ಹೆಣ್ಮಕ್ಳು ಹೋಗಿ ಕೆಲಸ ಮಾಡ್ತಾರ, 10 ತಾಸು ನಿಲ್ಬೇಕು, 1 ನಿಮಿಷ ಕೂತ್ರ ಕಿತ್ತು ಬಿಸಾಕ್ತಾರ. ಅವ್ರನ್ನ ಪುನಃ ಕೆಲಸಕ್ಕೆ ತಗೊಳ್ರಿ ಅಂತ ಹೇಳಲಿಕ್ಕೆ ಯಾರ ಹತ್ರ ಕಾನೂನು ಕಾಯ್ದೆಗಳು ಇಲ್ಲ. ಸಂವಿಧಾನವನ್ನ ಮ್ಯಾಲಿನ ಕವರ್ ಮಾತ್ರ ಇಟ್ಟಾರ, ಒಳಗಿಂದ ಎಲ್ಲವೂ ಖೋಖಲ ಮಾಡ್ಯಾರ. ಖೋಖಲ ಒಳಗೇನನ್ನು ಇಟ್ಟಿಲ್ಲ, ಖೋಖಲ ಮಾಡ್ಯಾರ. ಈ ಎಚ್ಚರಿಕೆ, ಈ ಪ್ರಜ್ಞೆ ನಮಗಿಲ್ಲ ಅಂತ ಹೇಳಿದ್ರ ನಾವು ಹೆಂಗೆ ಇವತ್ತಿನ ದಿನ ಸ್ವೀಕಾರ ಮಾಡಬೇಕು? ನಾನಿದು ಕೇವಲ ಮಹಿಳಾ ಮುಕ್ತಿ ದಿನ ಅಂತ ಮಾತ್ರ ಭಾವಿಸೋದಿಲ್ಲ. ಈ ದಿನ ಸಮಸ್ತ ಭಾರತವನ್ನ ಮುಕ್ತಿಯಾಗಿ, ಯಾವುದರಿಂದ ಮುಕ್ತಿ? ಈ ಕಾರ್ಪೊರೇಟ್ಗಳಿಂದ ಮುಕ್ತಿ, ಈ ಮನುಸ್ಮೃತಿಯಿಂದ ಮುಕ್ತಿ, ಈ ಸಂಘಿ ವಿಚಾರದಿಂದ ಮುಕ್ತಿ, ಈ ದೇಶದ ಸಂಪತ್ತನ್ನ ಲೂಟ್ ಮಾಡ್ತಾ ಇದ್ದಾರಲ್ಲ, ಇದರಿಂದ ನಮಗೆ ಮುಕ್ತಿ ಬೇಕು. ಅಂತಹ ಒಂದು ರಾಜಕೀಯ ಕಣ್ಣೋಟದ ತಿಳುವಳಿಕೆಯನ್ನು ಪಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗಬೇಕು ಅಂತ ನಾನು ಇಲ್ಲಿ ವಿನಂತಿಯನ್ನ ಮಾಡ್ತೀನಿ. ನನ್ನ ಕೊನೆಯ ಮಾತುಗಳಿಗೆ ನಾನು ಹೊಂಟಿದ್ದೀನಿ. ನಿನ್ನೆ ದಿನ ಮೇಲ್ಮನೆ ಒಳಗ ಮತಾಂತರ ನಿಷೇಧ ಮಸೂದೆ ಬಿದ್ದು ಹೋಯ್ತು. ಅಂದ್ರೆ ಪಾಸ್ ಆಗಿಲ್ಲ, ಮುಂದೆ ಪಾಸ್ ಮಾಡ್ಕೋತಾರ, ಅವ್ರದೇ ಮೆಜಾರಿಟಿ ಅದ, ಪಾಸ್ ಮಾಡ್ಕೊಳ್ತಾರ, ಇಲ್ಲ ಅನ್ನಲ್ಲ. ಮತಾಂತರ ನಿಷೇಧ ಕಾಯ್ದೆ ಮಾಡ್ಲಿಕ್ಕೆ ಹೊಂಟಾರ. ಈ ಪ್ರಪಂಚದಲ್ಲಿ ಎಲ್ಲಾ ಧರ್ಮಗಳು ಹೆಂಗ್ ಬೆಳೆದು ಬಂದವ ಅಂದ್ರ ಮತಾಂತರದ ಮೂಲಕ ಬೆಳೆದು ಬಂದವ. ತನ್ಪಾಡಿ ತಾನು ಯಾವುದು ಬೆಳೆದಿಲ್ಲ. ಅರ್ಥ ಏನು? ಇವರ ಗುರಿ ಯಾವುದು? ಇವರ ಗುರಿ ಬಹಳ ಸ್ಪಷ್ಟ ಅದ. ಬುದ್ಧ ವಿಚಾರಗಳು ಹರಡಬಾರದು, ಯೇಸು ಕ್ರಿಸ್ತ ವಿಚಾರಗಳು ಹರಡಬಾರದು, ಮೊಹಮ್ಮದ್ ಪೈಗಂಬರ್ ವಿಚಾರಗಳು ಹರಡಬಾರದು, ಬೇರೆ ವಿಚಾರಗಳು ಹರಡಬಾರದು. ಯಾವ ವಿಚಾರಗಳು ಹರಡಬೇಕು ಅಂದ್ರ ಮನುಸ್ಮೃತಿ ವಿಚಾರಗಳು ಹರಡಬೇಕು. ಇವತ್ತಿನ ದಿನ ಆಯ್ತಪ್ಪ, ನಿಮ್ದು ಯಾವ ಧರ್ಮ? ಪಾಸ್ ಮಾಡಿರಲ್ಲ, ಒಳಗೆ ಕೂತು ಮಾಡ್ಲಿಕ್ಕೆ ಹೊಂಟಿರಲ್ಲ, ನಾಳಿಗೆ ನಿಮ್ದು ಯಾವ ಧರ್ಮ ಅಂತ ಕೇಳಿದ್ರ ಅವ್ರ ಹತ್ರ ಒಂದು ಧರ್ಮ ಇಲ್ಲ. ಅವ್ರು ಕೇವಲ ಜಾತಿಗಳದು ಒಂದು ದೊಡ್ಡ ಗೂಡುವದ ಅಷ್ಟೇ. ಅನೇಕ ಜಾತಿಗಳು ಬರ್ತೀವಪ್ಪ ನಿನ್ ಧರ್ಮಕ್ಕೆ, ಎಲ್ಲ ಬಿಟ್ವಿ, ನಿಮ್ಮದೊಂದೇ ಅಲ್ಲ ಈ ದೇಶದ ಧರ್ಮ, ಬರ್ತೀವಿ ಅಂದ್ರ ಯಾವ ಜಾತಿ ಒಳಗೆ ತಗೊಳ್ತಾರ? ಬ್ರಾಹ್ಮಣ ಜಾತಿ ಒಳಗೆ ತಗೊಳ್ತಾರ? ನಾನು ಇಲ್ಲಿ ಜಾತಿ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ಬ್ರಾಹ್ಮಣ್ಯ ಅಂತನ್ನುವಂಥದ್ದನ್ನ ಜಾತಿಗಳನ್ನ ಇವತ್ತು ಶೋಷಣೆ ಮಾಡುವಂತ ಅಸ್ತ್ರಗಳಾಗಿ ಮಾರ್ಪಡಿಸಿದ್ರು. ಕಾಯಕಗಳನ್ನ ಜಾತಿಗಳಾಗಿ ಮಾಡಿದ್ರು. ದುಡಿಯುವ ಜನರನ್ನ ಅಪಮಾನ ಮಾಡ್ಲಿಕ್ಕಾಗಿ, ಅವರ ಶ್ರಮವನ್ನ ಬಿಟ್ಟು ಲೂಟ್ ಮಾಡ್ಲಿಕ್ಕಾಗಿ ಇವತ್ತಿನ ದಿನ ಮೇಲೆ ಕೂತಂತ ಪಂತ ಪ್ರಧಾನಿಗಳು ಅಮೆರಿಕಕ್ಕೆ ಹೋದಾಗ ಭಗವದ್ಗೀತೆಯನ್ನು ಕೊಡ್ತಾರ, ಸಂವಿಧಾನ ಕೊಡಲ್ಲ. ಸಂವಿಧಾನ ಕೊಡಲ್ಲ. ಅವರ ಉದ್ದೇಶ, ಅವರ ಗುರಿ ಮೇಲ್ಪದನಿಂದ ಮಾತ್ರ ನಾವು ನೋಡಬಾರ್ದು ಅಂತ ವಿನಂತಿ ಮಾಡ್ತೀನಿ. ಅವರ ಉದ್ದೇಶ ಇರೋದು ಈ ದೇಶದಲ್ಲಿ ಮತ್ತೊಂದು ಸರ್ತಿಗೆ ಮನುಸ್ಮೃತಿಯನ್ನ ತರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಘನವಾದ ಸಂವಿಧಾನವನ್ನ ಕಿತ್ತು ಹಾಕಬೇಕು. ಇಡೀ ದೇಶ ಮತ್ತೊಮ್ಮೆ ಚಾತುರ್ವರ್ಣ ವ್ಯವಸ್ಥೆ ಒಳಗೆ ಬರಬೇಕು. ಎಲ್ಲದವರಿಗೆ ನೌಕರಿ 3% ಇದ್ದು ನೌಕರಿ ಅಷ್ಟೇ. ಇವತ್ತು ನೌಕರಿ ಇಲ್ಲ. ಏನ್ ರಿಸರ್ವೇಶನ್ ಬಡದಾಡೋದು? ಹಿಂದಿನ ಭಾಗದಿಂದ ರಿಸರ್ವೇಶನ್ ಹೊರಟೋಯ್ತು. ಪ್ರೈವೇಟ್ ನಲ್ಲಿ ಎಲ್ಲೂ ರಿಸರ್ವೇಶನ್ ಇಲ್ಲ, ಎಲ್ಲ ಹೊರಗುತ್ತಿಗೆ. ಇವತ್ತು ಯಾವುದೋ ಒಂದು ಏಜೆನ್ಸಿಗೆ ನಮ್ಮ ಜನ ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು, ಅವರಲ್ಲಿ ನಮಗೆ ಸಪ್ಲೈ ಮಾಡಬೇಕು ಡಿಪಾರ್ಟ್ಮೆಂಟ್ ಅಲ್ಲಿ. ಕಿತ್ತು ಹಾಕಿದ್ರ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಇದರ ಅರ್ಥ ಏನು? ಸಂವಿಧಾನದ ಒಳಗಿನ ಎಲ್ಲ ಅಂಶಗಳನ್ನ ಖೋಖಲ ಮಾಡುವಂತ ಕೆಲಸ ಪಾರ್ಲಿಮೆಂಟ್ ಒಳಗೆ, ಅಸೆಂಬ್ಲಿ ಒಳಗೆ ಇವತ್ತು ಮಾಡ್ತಾ ಇದ್ದಾರ. ಸೊ ನಾನಿವತ್ತು ವಿನಂತಿ ಮಾಡ್ತೀನಿ, ದಯವಿಟ್ಟು ವಿನಂತಿ ಮಾಡ್ತೀನಿ, ನಮಗೆ ನಿಜವಾದ ಮಹಿಳಾ ಮುಕ್ತಿ ಬೇಕು. ಯಾವುದರಿಂದ ಮುಕ್ತಿ? ಮನುವಾದದಿಂದ ಮುಕ್ತಿ, ಈ ಕಾರ್ಪೊರೇಟೀಕರಣದಿಂದ ಮುಕ್ತಿ, ಇಡೀ ದೇಶವನ್ನ ಲೂಟಿ ಮಾಡ್ಲಿಕ್ಕೆ ಕೂತಾರಲ್ಲ ಅವರುಗಳಿಂದ ಮುಕ್ತಿ. ಈ ದೇಶದ ಸಂಪತ್ತು ನಮ್ಮೆಲ್ಲರ ಸಂಪತ್ತು. ಇವತ್ತಿಗೂ 78% ಜನ ಅಪೌಷ್ಟಿಕ ಇದಾರಲ್ಲ, ಯಾರಿದ್ದಾರೆ ಅದರಲ್ಲಿ? ಮ್ಯಾಲ್ನವ್ರು ಯಾರಾದ್ರೂ ಇದ್ದಾರಾ? ಇಲ್ಲ.
ಎಲ್ಲರೂ ದಲಿತ, ದಮನಿತ, ಶೋಷಣೆಗೆ ಒಳಗಾದಂತ OBC ಸಮುದಾಯದ ಜನ ಇವತ್ತು ಅಪೌಷ್ಟಿಕ ಇದಾರ. ಅವ್ರ ಕೈಯಿಂದ ಒಂದು ಮೊಟ್ಟೆ ಬೇಡ ಅಂತೇಳಿ ಈ ಮಠಾಧೀಶರು ಹೋಗಿ ಬೆಳಗಾಂನೊಳಗೆ ಸ್ಟ್ರೈಕ್ ಮಾಡ್ತಾರ. ಇದರ ಸಂಬಂಧಪಟ್ಟಂಗೆ ಸಾವಿರ ಗಟ್ಟಲೆ ಜನ ರಸ್ತೆಗೆ ಬಂದಿದ್ರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಸಾವಿರಾರು ಜನರನ್ನ ಸೇರಿಸಿ ಮನುಸ್ಮೃತಿಯನ್ನ ದಹನ ಮಾಡಿದ್ರಲ್ಲ, ಅದಕ್ಕೆ ನಾವು ಮುಂದುವರಿಸಿದೀವಿ. ಬಾಬಾ, ನಿಮ್ಮ ಕನಸಿನ ಭಾರತವನ್ನ ಕಟ್ಟಲಿಕ್ಕೆ ನಾವು ಮುಂದುವರಿಸಿದೀವಿ ಅಂತ ಆಗ್ತಿತ್ತು. ಯಾವಾಗಂದ್ರ ನಾವು ಸಾವಿರಗಟ್ಟಲೆ ಜನ ರಸ್ತೆಗೆ ಬಂದಾಗ, ಸಂವಿಧಾನವನ್ನ ತೆಗಿಲಿಕ್ಕೆ ನಾವು ಬಂದಿವಿ ಅಂತ ಹೇಳ್ಕೊಂಡ್ರಲ್ಲ, ನಮ್ಮ ಜನ ಸಭೆಗಳಲ್ಲಿ ಬಂದು ಚಪ್ಪಾಳಿ ಹೊಡಿತಾರ. ಇದು ಬಹಳ ದುಃಖದ ಮಾತು ಅದ ನಮಗಿದು. ನೀವು ಬಹಳ ಹಾಡಿ ಹೊಗಳ್ತೀರಿ, ನೀವು ಬಹಳ ನಮಗೆ ಮಾತಾಡುವನ್ನ ನೀವು ಗೌರವಿಸ್ತೀರಿ. ಆದ್ರೆ ನನ್ನ ಮುಂದಿರೋದು ಏನು ಅಂತ ಕೇಳಿದ್ರ, ಬಾಬಾ ಸಾಹೇಬ್ ಅಂಬೇಡ್ಕರ್ ತನ್ನ ಜೀವನವನ್ನೇ ಒಂದು ಗಂಧದ ರೀತಿಯಲ್ಲಿ ತೇಯ್ದು 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 ಒಂದು ಸಂವಿಧಾನ ನಮಗೆ ಕೈಗೆ ಕೊಟ್ರಲ್ಲ. ಯಾರಿಗೋಸ್ಕರ ಅಂತ ಕೇಳಿದ್ರ, ಭಾರತದ ಸಮಸ್ತ ಜನತೆಗೋಸ್ಕರ. ಆದ್ರೆ ನಾವಿವತ್ತು ಅದನ್ನು ಉಳಿಸ್ಕೊಳ್ಳೋ ಸಲುವಾಗಿ ಬೀದಿಗೂ ಬರ್ತಾ ಇಲ್ಲ ಮತ್ತು ಅಧಿಕಾರದಾಗಿ ಕೂಡವರಿಗೆ ಬದಲು ಮಾಡ್ತಾ ಇಲ್ಲ. ಬೀದಿಗೆ ಬಂದು ಒಂದು ಶಕ್ತಿನೂ ಆಗ್ತಾ ಇಲ್ಲ. ಯಾರು ಮ್ಯಾಲ ಹೋಗಿ ಗೆದ್ದು ಹೋಗ್ತಾರಲ್ಲ, ಸಂವಿಧಾನ ಕಿತ್ತಾಕವ್ರೆ, ಅವರನ್ನ ಬದಲು ಸಹಿತ ನಾವು ಮಾಡ್ತಾ ಇಲ್ಲ. ಹಾಗಿದ್ರೆ ನಮ್ಮ ಮುಂದಿರೋ ಸವಾಲು ಏನು? ನನಗನ್ನಿಸ್ತದೆ, ನಾವು ಪ್ರತಿ ಹಂತದಲ್ಲೂ ಬಹಳ ಗಂಭೀರವಾಗಿ ಆಲೋಚನೆ ಮಾಡಿಲ್ಲ ಅಂತಾದ್ರ ನಮ್ಮ ಮಕ್ಕಳ ಭವಿಷ್ಯವನ್ನ ನಾವೇ ನಾಶ ಮಾಡ್ದಂಗಾಗ್ತದೆ. ಮಹಿಳಾ ಮುಕ್ತಿ ದಿನ ಅಂತೇಳಿ ಬೀದರ್ನಲ್ಲಿ ನಮ್ಮ ವೀರಶಕ್ತಿ ದೇನೆ ಅವರ ಒಂದು ಪುಸ್ತಕ, ಮನುಷ್ಯ ವರ್ಸಸ್ ಮನುಷ್ಯ ಪುಸ್ತಕ ಬಿಡುಗಡೆ, ಹಾಗೆ ಮಹಿಳಾ ಮುಕ್ತಿ ದಿನ ಅಂತ ಒಂದು ಕಾರ್ಯಕ್ರಮದ ವಿಚಾರ ಸಂಕಿರಣ ಇದೆ. ನೀವೆಲ್ಲರೂ ಅಂಜಲಿ ತಾಯಿಯವರು, ನೀಲಾ ತಾಯಿಯವರು, ರೇಣುಕಾ ಸಿಂಗಿ ಅವರ ಮಾತುಗಳೆಲ್ಲ ಕೇಳಿದ್ದೀರಿ. ಈಗ ನಾನು ಮನುಸ್ಮೃತಿ ಎಲ್ಲಿದೆ ಅಂತ ನಾನು ನಿಮ್ಗೆ ಹೇಳ್ಬೇಕು. ಮಂತ್ರ ಹೇಳಿಸ್ಕೊಳ್ಳದೆ ಮಾಂಗಲ್ಯ ಕಟ್ಕೊಂಡ್ರು ಎಷ್ಟು ಜನ ಕೈ ಎತ್ತಿ? ಮಂತ್ರ ಹೇಳಲಾರ್ದನೆ ಮಾಂಗಲ್ಯ ಕಟ್ಸ್ಕೊಂಡು ಲಗ್ನ ಮಾಡ್ಕೊಂಡು ಎಷ್ಟು ಮಂದಿ ಇದ್ರಿ? ಕೈ ಎತ್ತಿ. 1 2 3 4 5 6 7 किधर है मनुस्मृति? मनुस्मृति बाहर है क्या? ಬಾಬಾ ಸಾಹೇಬ್ರು ಮನುಸ್ಮೃತಿ ಸುಟ್ರು 1927ರಲ್ಲಿ. ಆದ್ರೆ ನಿಮ್ಮ ತಲೆ ಒಳಗಡೆ ಮನುಸ್ಮೃತಿ ಇವತ್ತಿಗೂ ಸುಡಲ್ಲ, ಮುಂದಕ್ಕೂ ಸುಡದ ರೀತಿಯಲ್ಲಿ ನೀವೆಲ್ಲ ಇಲ್ಲಿ ಕುಳಿತಿದ್ದೀರ. 1927ರಲ್ಲಿ ಸುಟ್ರು ಅವರು. ಆದ್ರೆ ನೀವು ಮಾತ್ರ ಇನ್ನು ತಲೆ ಒಳಗಡೆ ಮನುಸ್ಮೃತಿ ನಿಮ್ಗೆ ಬಿಟ್ಟು ಹೋಗೋದೇ ಇಲ್ಲ. ಮನುಸ್ಮೃತಿ ಎಲ್ಲಿದೆ? ಏಕಿದರೆ ಮನುಸ್ಮೃತಿ ಮನುಸ್ಮೃತಿ ಎಲ್ಲಿದೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಉತ್ತರ ಪ್ರದೇಶದಲ್ಲಿ 4 ಜನ ಎಂಪಿಗಳು, ನಾಟ್ ಎ ಗ್ರಾಮ ಪಂಚಾಯತಿ ಮೆಂಬರ್, 4 ಮೆಂಬರ್ಸ್, ಪಾರ್ಲಿಮೆಂಟರಿ ಮೆಂಬರ್ಸ್. ಉತ್ತರ ಪ್ರದೇಶದ 4 ಜನ ಎಂಪಿಗಳು ಪ್ರೆಸ್ ಮೀಟ್ ಮಾಡ್ತಾರೆ. ಬೀದರ್ನ ರಂಗಮಂದಿರದಲ್ಲಿ ನೀವೆಲ್ಲ ಕೇಳಿಸ್ಕೊಳ್ಳಿ, ಸ್ವಲ್ಪ ಕಿವಿ ಕರೆಕ್ಟ್ ಇಟ್ಟು ಕೇಳಿಸ್ಕೊಳ್ಳಿ. ಅವ್ರು ಏನ್ ಪ್ರೆಸ್ ಮೀಟ್ ಮಾಡಿದ್ದಾರೆ ಅಂದ್ರೆ, ನಾವು ಹೊಸ ಸಂಸತ್ ಭವನವನ್ನ ಕಟ್ತಾ ಇದ್ದೀವಿ. ಹೊಸ ಸಂಸತ್ ಭವನವನ್ನ ಕಟ್ಟುವಾಗ, ಆ ಹೊಸ ಸಂಸತ್ ಭವನಕ್ಕೆ ಪ್ರವೇಶ ಮಾಡುವಾಗ ಹೊಸ ಸಂವಿಧಾನವನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. We are entitled to the new parliament and definitely we are introduced to the new constitution ಅಂತೇಳಿ ಪ್ರೆಸ್ ಮೀಟ್ ಮಾಡ್ತಾರೆ. ಯಾರು? UPಯ ಪಂಚಾಯತಿ ಮೆಂಬರ್ ಅಲ್ಲ, ಎಂಪಿಗಳು. ಮಧ್ಯಪ್ರದೇಶದ ಉಜ್ಜಿನಿಯ ತೀರ್ಥ ಪುರೋಹಿತ ಬ್ರಾಹ್ಮಣರ ಸಭೆ, 10,000 ಜನ ಸೇರಿರ್ತಾರೆ. ತೀರ್ಥ ಪುರೋಹಿತ ಬ್ರಾಹ್ಮಣ ಸಭೆ. ಆ ಬ್ರಾಹ್ಮಣ ಸಭೆಯಲ್ಲಿ ಒಬ್ಬ ಸ್ವಾಮೀಜಿ, ನಿಶ್ಚಲಾನಂದ ಸ್ವಾಮೀಜಿ, ಅವ್ರು ಮಾತಾಡ್ತಾರೆ, ये दलित लोगों को, शूद्र लोगों को, SC ST लोगों को क्या जानते हैं? उनका हाथ में क्या है? पावर है क्या? जुडिशरी है क्या? एडमिनिस्ट्रेशन है क्या? ये छोड़ो, हिंदू राष्ट्र घोषणा करो. हम नहीं मांगते कॉन्स्टिट्यूशन. किधर है कॉन्स्टिट्यूशन? ಯಾರು ಮಾತಾಡೋದು?
ತೀರ್ಥ ಪುರೋಹಿತ ಬ್ರಾಹ್ಮಣರ ಸಭೆಯಲ್ಲಿ ನಿಶ್ಚಲಾನಂದ ಸ್ವಾಮಿ. किधर है मनुस्मृति? मनुस्मृति पार्लिमेंट में है. ರಾಷ್ಟ್ರಪತಿ ಇದಾರಲ್ಲ, ರಾಷ್ಟ್ರಪತಿ ಕೂತಿರೋ ಪೀಠದಲ್ಲಿದೆ ಮನುಸ್ಮೃತಿ. ಸುಪ್ರೀಂ ಕೋರ್ಟ್ನ 27 ಜನ ಜಡ್ಜಿಗಳಲ್ಲಿ 23 ಮಂದಿ ಒಂದೇ ಕಮ್ಯುನಿಟಿ, ಬ್ರಾಹ್ಮಣ ಕಮ್ಯುನಿಟಿಲಿ ಇದ್ದಾರೆ. ಮನುಸ್ಮೃತಿ ಎಲ್ಲಿದೆ? ಮನುಸ್ಮೃತಿ? ಬಾಬಾ ಸಾಹೇಬರು 27 ಸುಟ್ಟಾಕಿದ್ರು. ಸುಪ್ರೀಂ ಕೋರ್ಟ್ ನಲ್ಲಿ 23 ಜನ ಜಸ್ಟಿಸ್ಗಳಿದ್ದಾರೆ. ಮನುಸ್ಮೃತಿ ಎಲ್ಲಿದೆ? ಮನುಸ್ಮೃತಿ ಎಲ್ಲಿದೆ ಅಂತ ನೀವು ಕೇಳ್ತಾ ಇದ್ದೀರಲ್ಲ. ಮನುಸ್ಮೃತಿ ಪಾರ್ಲಿಮೆಂಟ್ ಭವನದಿಂದ ಪಂಚಾಯತ್ವರೆಗೂ ಮನುಸ್ಮೃತಿ ಜಾರಿ ಇದೆ. ಮದ್ರಾಸ್ನಲ್ಲಿ ನಮ್ಮ ಹುಡುಗ, ಒಬ್ಬ ಇಂಜಿನಿಯರ್ ಹುಡುಗ, ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಹುಡುಗ ಡಿಸ್ಟಿಂಕ್ಷನ್ ಬಂದ ಅಂತ ಅವ್ರ ಅಣ್ಣ ವಾಚ್ ಕೊಟ್ರೆ ವಾಚ್ ಕಟ್ಟಿದ ಕೈಯನ್ನ ಕತ್ತರಿಸಿ ಹಾಕಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಒಬ್ಬ ಪೊಲೀಸ್ ಹೆಣ್ಣುಮಗಳು ಯೂನಿಫಾರ್ಮ್ ಸಮೇತ ಡ್ಯೂಟಿ ಮಾಡೋ ಹೆಣ್ಣುಮಗಳು ಅಸ್ಪೃಶ್ಯ ಅಂತ ಗೊತ್ತಾದ್ಕೊಳ್ಳಿ ದೇವಸ್ಥಾನದಿಂದ ಹೊರಗಿಟ್ಟಿದ್ದಾರೆ. ಇದರ ಮನುಸ್ಮೃತಿ. ಉತ್ತರ ಪ್ರದೇಶದಲ್ಲಿ ಗರ್ಭಿಣಿ ಹೆಣ್ಣು ಮಗಳು ಪ್ಲಾಸ್ಟಿಕ್ ಬಕೆಟ್ ಮುಟ್ಟುന്നു ಅಂತೇಳಿ ಗರ್ಭದ ಸಮೇತ ಒದ್ದು ಮಗುವಿನ ಸಮೇತ ಈಚಕಾಕಿ ಸಾಯಿಸಿದ್ದಾರೆ. ಗುಜರಾತ್ನಲ್ಲಿ ಮೀಸೆ ಬಿಟ್ಟ ಕಾರಣಕ್ಕೆ ದಲಿತ ಹುಡುಗನಿಗೆ ಬೆನ್ನು ಚೂರಿ ಹಾಕಿ ಕತ್ತರಿಸಿದ್ದಾರೆ. ದಲಿತ ಹುಡುಗ ಕುದುರೆ ಮೇಲೆ ಬಂದಲ್ಲ ಅಂತೇಳಿ ಕೆಳಗೆ 3 ತುಂಡು ಕತ್ತರಿಸಿದ್ದಾರೆ. ಎಣ್ಣೆ ಫ್ಯಾಕ್ಟ್ರಿ ಅವ್ರದ್ದು, ಬೆಣ್ಣೆ ಫ್ಯಾಕ್ಟ್ರಿ ಅವ್ರದ್ದು, ITBT ಅವ್ರದ್ದು, ಎಲ್ಲ ಇನ್ಸ್ಟಿಟ್ಯೂಷನ್ ಅವ್ರದ್ದು, ಇಸ್ರೋ ಅವ್ರದ್ದು. ಆಲ್ ಇನ್ಸ್ಟಿಟ್ಯೂಷನ್ ಕಿಸ್ಕಾ ಪಾಸ್ ಹೈ? ಕಿಸ್ಕಾ ಪಾಸ್ ಹೈ? ಎಲ್ಲ ಇನ್ಸ್ಟಿಟ್ಯೂಷನ್ಗಳು ಯಾರ ಕೈಲಿದೆ? जोर से बोलो. जोर से बोलो. ಅತ್ಯಂತ ಗಂಭೀರವಾಗಿ ಕುತ್ಕೊಂಡು ಕೇಳಬೇಕು ನೀವು. ಮನುಸ್ಮೃತಿಯನ್ನ ಬಾಬಾ ಸಾಹೇಬರು ಸುಟ್ರು ಖರೆ, ಆದ್ರೆ ಇವತ್ತು ಮನುಸ್ಮೃತಿ ಜೀವಂತವಾಗಿ ಹೆಂಗ್ ಕೆಲಸ ಮಾಡ್ತಾ ಇದೆ, ಜೀವಂತವಾಗಿ ಹೆಂಗ್ ಆರ್ಡರ್ ಮಾಡ್ತಿದೆ ಅಂದ್ರೆ, ಸಾರ್ವಜನಿಕ ಶಿಕ್ಷಣವನ್ನ ಸಾಂಪ್ರದಾಯಿಕ ಶಿಕ್ಷಣವನ್ನಾಗಿ ಮಾಡಿದ್ದಾರೆ. NEP ಮೇಡಮ್ ಹೇಳ್ತಾ ಇದ್ರು, ಅಂಜನಿ ಅಂಬೇಡ್ಕರ್ ತಾಯಿ. ಕಾಮನ್ ಎಜುಕೇಶನ್ ಸಿಸ್ಟಮ್ ಇದ್ದದ್ದು ಇವತ್ತು ಕಲ್ಚರಲ್ ಎಜುಕೇಶನ್. ಅಂದ್ರೆ ಚಪ್ಪಲಿ ಹೊಲಿಯೋದು ಚಪ್ಪಲಿ ಹೊಲಿಬೇಕು, ಮ್ಯಾಟ್ ಮಾಡೋದು ಮ್ಯಾಟ್ ಮಾಡ್ಬೇಕು, ಪಂಚರ್ ಹಾಕೊಂಡು ಪಂಚರ್ ಹಾಕ್ಬೇಕು, ಅದೇ ಸ್ಕಿಲ್ಲು. ಗುರುಕುಲ ಸಿಸ್ಟಮ್ ಅನ್ನ ಮಾಡಿಟ್ಟಿದ್ದಾರೆ. 4 ವರ್ಷ ಡಿಗ್ರಿ ಮಾಡ್ಬೇಕೀಗ, 3 ವರ್ಷ ಅಲ್ಲ. PCM ತಕೊಂಡ್ರೆ ಒಂದು ಸಬ್ಜೆಕ್ಟ್ ಆರ್ಟ್ಸ್ ಇರಬೇಕು. ಇದರ ಮನುಸ್ಮೃತಿ ಏಕ ಎಲ್ಲಿದೆ ಮನುಸ್ಮೃತಿ? 2,96,000 ಉದ್ಯೋಗ ನಾಶ ಆಯಿತು. 3 ವರ್ಷದಿಂದ PhD ಮಾಡ್ತಕ್ಕಂಥವ್ರಿಗೆ ಫೆಲೋಶಿಪ್ ಕೊಟ್ಟಿಲ್ಲ. 40 ಲಕ್ಷ ಕೋಟಿ ಆದಾಯ ಇದ್ದ BPC HPC ಯನ್ನ ಮಾರಾಟ ಮಾಡಿದ್ರು. ಭಾರತ ಸರ್ಕಾರ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತಕ್ಕಂಥ ನಾಮಫಲಕ ಇನ್ನು ಕೆಲವೇ ದಿನಗಳಲ್ಲಿ ಮಾಯ ಆಗುತ್ತೆ. किसका पास है मैदान किसका पास है? वो गेम शुरू कर दिया. ನೀವು ಜೈ ಭೀಮ್ ಅಂದ್ರಿ 2,000 ಇಸ್ಕೊಂಡ್ರಿ, ಜೈ ಭೀಮ್ ಅಂದ್ರಿ 1,000 ಇಸ್ಕೊಂಡ್ರಿ, ಜೈ ಭೀಮ್ ಅಂದ್ರಿ ಓಟ್ ಮಾರಾಟ ಮಾಡಿದ್ರಿ. ಇವತ್ತು ಅವನು ಕೂತಿದ್ದಾರೆ, ಹೋಗಿ ಗೇಮ್ ಶುರು ಮಾಡಿದ್ದಾರೆ. ಪೂರ ಉನ್ಕ ಹಾಕ್ನ ಪೂರ ಮೈದಾನದಲ್ಲಿ ಶುರು ಮಾಡಿದ್ದಾರೆ. ಈಗ ಹೊಡಿತಿದ್ದಾರೆ, ಕತ್ತರಿಸಿದ್ದಾರೆ. 6 ನಿಮಿಷಕ್ಕೊಮ್ಮೆ ರೇಪು, 6 ನಿಮಿಷಕ್ಕೊಬ್ಬ ದಲಿತ ಹೆಣ್ಣುಮಗಳು ರೇಪು, 49% ಅಪೌಷ್ಟಿಕತೆ. ಏನಿದ್ರ ಉದ್ದೇಶ ಏನು? ಯಾಕಿಷ್ಟಿಂದೆಲ್ಲ ಮಾಡ್ತಿದ್ದಾರೆ? ಯಾಕೆ ಅಂದ್ರೆ ಬಾಬಾ ಸಾಹೇಬ್ರು ಹೇಳಿದ್ರು,
ನಾನು ದೊಡ್ಡ ಸಂವಿಧಾನ, ಬೃಹತ್ ಸಂವಿಧಾನ ಕೊಟ್ಟಿದ್ದೀನಿ ಈ ದೇಶಕ್ಕೆ. ಈ ಸಂವಿಧಾನ ಬಹಳ ಸುಂದರವಾದ ಸಂವಿಧಾನ, ಎಲ್ಲರೂ ಹೊಗಳ್ತಾ ಇದ್ದಾರೆ ಈ ಸಂವಿಧಾನವನ್ನ. ಆದ್ರೆ ನನಗೆ ಗ್ಯಾರಂಟಿ ಇಲ್ಲ. ಯಾಕೆ ಅಂದ್ರೆ ಸಂವಿಧಾನ ಜಾರಿ ಮಾಡೋ ಜಾಗದಲ್ಲಿ ನನ್ನ ವಿರೋಧಿಗಳು ಬರ್ತಾರೆ. ಸಂವಿಧಾನ ಜಾರಿ ಆಗೋ ಜಾಗಕ್ಕೆ ನೀವು ಹೋಗಿ ಎಂದ್ರು ಬಾಬಾ ಸಾಹೇಬ್ರು. ನೋ 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 ನೋ, ವಿ ಆರ್ ಅಲಿಗೇಷನ್ ಇನ್ ದಿ ಸ್ಟ್ರೀಟ್. ವಿ ಆರ್ ಅಲಿಗೇಷನ್ ಇನ್ ದಿ ಸ್ಟ್ರೀಟ್, ನಾಟ್ ಎ ಡೆಲಿಗೇಷನ್. ವಿ ಆರ್ ಸ್ಟ್ಯಾಂಡಿಂಗ್ ಇನ್ ದಿ ಸ್ಟ್ರೀಟ್. ಕರಪತ್ರ ಹಂಚು, ತಮಟೆ ಹೊಡಿ. ಕರಪತ್ರ ಹಂಚು, DC ಆಫೀಸ್ ಮುಂದೆ ನಿಂತ್ಕೋ. ಕರಪತ್ರ ಹಂಚು, ತಾಲೂಕು ಆಫೀಸ್ ಮುಂದೆ ನಿಂತ್ಕೋ. ಕರಪತ್ರ ಹಂಚು, ಬೀದಲ್ಲಿ ನಿಂತ್ಕೋ. ಇವರ ಸ್ಟ್ಯಾಂಡಿಂಗ್ ಇನ್ ದಿ ಸ್ಟ್ರೀಟ್ ಇನ್ 75 years. 75 ವರ್ಷಗಳ ಕಾಲ ಗುಲಾಮರ ತರ ಬೀದಲ್ಲಿ ನಿಂತಿದ್ದೀರಲ್ಲ. ಜೈ ಭೀಮ್ ಯಾಕೆ ಹೇಳ್ತೀರಾ? ವೈ ಶುಡ್ ಯು ಸೇ ಜೈ ಭೀಮ್? ಎದಕ್ಕೆ ಜೈ ಭೀಮ್ ಹೇಳ್ತೀರಿ ನೀವು? ಎದಕ್ಕೆ ಕ್ಯಾಂಡ್ ಹಚ್ತೀರಿ ನೀವು? ಕ್ಯಾಂಡ್ ಹಚ್ಚಿದ್ರೆ ಕ್ಯಾಂಡ್ ಸುಟ್ಟೋಗ್ತಾ ಇದೆ. ನಿಮ್ಮ ದ್ವೇಷ, ನಿಮ್ಮ ಅಸೂಯೆ, ನಿಮ್ಮ ಕಿಚ್ಚು, ನಿಮ್ಮ ವಿಘಟನೆ, ನಿಮ್ಮ ಪ್ರತಿಷ್ಠೆ ಸುಟ್ಟಿದ್ಯಾ? ಎದಕ್ಕೆ ಕ್ಯಾಂಡ್ ಹಚ್ತೀರಿ ನೀವು? ಕ್ಯಾಂಡ್ಗಳು ಬರ್ನ ಐತೆ ಹೊರತು ನಿಮ್ಮ ದ್ವೇಷ ಸುಟ್ಟಿಲ್ಲ, ಪ್ರತಿಷ್ಠೆ ಸುಟ್ಟಿಲ್ಲ, ಸ್ವಾರ್ಥ ಸುಟ್ಟಿಲ್ಲ. 6 ಡಿಸೆಂಬರ್ ಬಂದ್ರೆ ಕ್ಯಾಂಡ್ಲ್ ಹಚ್ಚು, ಏಪ್ರಿಲ್ 14 ಬಂದ್ರೆ ಹಾರ ಹಾಕು. ಇಟ್ಸ್ ಅಂಬೇಡ್ಕರಿಸಮ್. ಇಟ್ಸ್ ಅಂಬೇಡ್ಕರ್. अंबेडकर से स्टैचू, अंबेडकर से फोटो. ಗೊತ್ತು ಅವರಿಗೆ. उन लोगों को क्या जानते हैं? ये दलित लोगों को, शूद्र लोगों को, उनका हाथ में क्या है? पावर है क्या? ये छोड़ो, ತಿಪ್ಪೆಗೆ ಬಿಸಾಕು ಅಂತ ನಾವು. ಇದಕ್ಕೆಲ್ಲ ಕಾರಣ ಯಾರು? किधर है? किसका पास है मनुस्मृति? ಯೋಚನೆ ಮಾಡಬೇಕಲ್ಲ ನಾವೆಲ್ಲ ಕುಳಿತುಕೊಂಡು. ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ? 75 ವರ್ಷಗಳಲ್ಲಿ ಇಡೀ ದೇಶದ ಸಾರ್ವಜನಿಕ ಉದ್ದಿಮೆಗಳನ್ನ ನಾಶ ಮಾಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಹೇಳ್ತಾ ಇದ್ದಾಳೆ, ಸೆಷನ್ ಅಲ್ಲಿ ಹೇಳ್ತಾ ಇದ್ದಾಳೆ, ಸರ್ಕಾರಿ ಕೆಲಸ ಕೊಡೋದು ಸರ್ಕಾರದ ಜವಾಬ್ದಾರಿ ಅಲ್ಲ. ಇನ್ನೆಷ್ಟು ಹೇಳ್ಬೇಕು ಇವ್ರಿಗೆ? ಅರೇ, ನಿಮ್ಗೆ ಕೆಲಸ ಕೊಡೋದು ನಮ್ ಜವಾಬ್ದಾರಿ ಅಲ್ಲ ಅಂತ ಹೇಳಕ್ಕೆ ಇಲ್ಲಿ ಪಾರ್ಲಿಮೆಂಟ್ ಅಲ್ಲಿ. ಅಂದ್ರೆ ನಿಮ್ಮನ್ನೇನ್ ಮಾಡ್ಬೇಕು ಅಂತಿದ್ದಾರೆ ಅವರು? ಭಿಖಾರಿ. ನಿಮ್ಮ ಮಕ್ಕಳು IPS, IAS, ಡಾಕ್ಟ್ರು, PhD ಮಾಡ್ತಾರೆ ಅನ್ಕೊಂಡಿದ್ದಾರೆ. ಎಲ್ಲಿ 2023-24 ನೋ, ನಥಿಂಗ್. ಸಾಧ್ಯನೇ ಇಲ್ಲ. ಯಾಕೆ ಈ ಮಾತನ್ನ ನಿಮ್ಮ ಮುಂದೆ ನಾನು ಬಹಳ ಕಠೋರವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಜಾಗೃತ ಸಮಾಜ ಮಾತ್ರ ಜೀವಂತ ಇರುತ್ತೆ, ಸತ್ತ ಸಮಾಜ ಸಮಾಧಿಯಾಗಿರುತ್ತೆ. ನೀವೆಲ್ಲ ಏನಾಗಿದ್ದೀರಿ? ಜೋರಾಗಿ ಹೇಳ್ರಿ, ಏನಾಗಿದ್ದೀರಿ? ಜಾಗೃತ ಸಮಾಜ ಮಾತ್ರ ಜೀವಂತ ಇರ್ತದೆ, ಸತ್ತ ಸಮಾಜ ಸಮಾಧಿಯಾಗಿರ್ತದೆ. ನಿಮಗೆ ತೆಗೆದಿದ್ದಾರೆ ಅವರು, ಇಲ್ಲ ನೀವೇ ಹೋಗಿ ಬಿಡ್ಬೇಕು, ಇಲ್ಲ ಬಂದು ದಬ್ಬುತ್ತಾರ ಅವರು. ಯಾಕೆ ಈ ಕೆಲಸ ಮಾಡ್ತಿದ್ದಾರೆ ಅಂದ್ರೆ, ಉನ್ಕಾ ಆತ್ಮೆ ಪೂರ ಹೇ. ಅವ್ರ ಕೈಯಲ್ಲಿ ಎಲ್ಲವನ್ನು ಕೊಟ್ಬಿಟ್ಟಿದೀವಿ ನಾವು. ಬಾಬಾ ಸಾಹೇಬರ ಮಾತು ಕೇಳಲಿಲ್ಲ ನಾವು. ಅಂಬೇಡ್ಕರ್ ಮಾತನ್ನ ಕೇಳದೇ ಇರೋದ್ರಿಂದ, ಅಂಬೇಡ್ಕರ್ ಅವ್ರನ್ನ ಪುತ್ಥಳಿ ಒಳಗಡೆ ನೋಡೋದ್ರಿಂದ, ಅಂಬೇಡ್ಕರ್ ಅವ್ರನ್ನ ಫೋಟೋದಲ್ಲಿ ನೋಡೋದ್ರಿಂದ, ಅಂಬೇಡ್ಕರ್ಗೆ ಕ್ಯಾಂಡಲ್ ಹಚ್ಚಿ ನಾವು ವಿಘಟನೆ ಆಗಿ 108 ಗುಂಪುಗಳಾಗಿ ಇವತ್ತು ಬೀದಿಲಿ ನಿಂತ್ಕೊಳ್ಳಿಕ್ಕೆ, ಭಿಖಾರಿಗಳಾಗ್ಲಿಕ್ಕೆ ಯಾರ ಕಾರಣ? ನಿಮ್ಗೆ ಅಂಬೇಡ್ಕರ್ ಅನ್ನು ಅಂಬ್ರಲ್ ಕೆಳಗಡೆ ಕೂತ್ಕೊಳ್ಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಇನ್ ಯಾವ ಅಂಬ್ರಲ್ ಕೆಳಗೆ ಕೂತ್ಕೊಳ್ತೀರಿ ನೀವು? ಅದಕ್ಕೆ ದಯಮಾಡಿ ಈ ಏನಿವತ್ತು ಮನುಸ್ಮೃತಿ ಸುಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಕೈ ಎತ್ತಿ ನೋಡೋಣ. ಗರ್ಭಗುಡಿಯ ದೇವರುಗಳಿಗೆ ಎಷ್ಟು ಜನ ಹೋಗಿಲ್ಲ? ಕೈ ಎತ್ತಿ ನೋಡಿ. 3 ಜನ 4 ಜನ ಎತ್ತಾರೆ. ಬಹಳ ಚೆನ್ನಾಗಿ ಗೊತ್ತು ಅವ್ರಿಗೆ. ಮೋಸಗಾರರು ಬಹಳ ಮೋಸ ಮಾಡಿದ್ದಾರೆ. ನಿಮ್ಗೆ ಎಷ್ಟು ಮೋಸ ಮಾಡಿದ್ದಾರೆ ಅಂದ್ರೆ, ಅವರು ಮನುಸ್ಮೃತಿ ಒಳಗಡೆ ಬರೆದಿದ್ದಾರೆ ಪುಸ್ತಕದಲ್ಲಿ ನೋಡಿ. ತಾಲಿ ಮಾಡ್ಸಾರ ಯಾರು? ತಾಲಿ ಮಾಡ್ಸಾರ ಯಾರು? ತಾಲಿ ಕಟ್ಟಾರ ಯಾರು? ತಾಲಿ ಕಟ್ಟ ಏನ್ ಹೇಳ್ತಾನೆ? ತಾಲಿ ಕಟ್ಟನ್ ಹುಡುಗ ಅಲ್ಲೇನು? ಹುಡುಗನ್ ಕೇಳಿ ತಾಲಿ ಕೊಟ್ಟ ಮಂತ್ರ ಏನ್ ಹೇಳ್ತಾನೆ ಗೊತ್ತಾ? ಮಾಂಗಲ್ಯಂ ತಂತು ನಾನೇನಾ ಕೊಡು ಕಟ್ತೀನಿ ಅಂತ ನಾವ. ನೀವೇನ್ ಕಟ್ಸ್ಕೊಂಡಿರಿ? ಅವನ ಕೇಳಿ ಕಟ್ಸ್ಕೊಂಡಿರಿ ಏನ್ ತಾಲಿ?
ಮನುಸ್ಮೃತಿಯ ವಿವಾಹ ಸಂಹಿತೆ ಇದೆಯಲ್ಲ, ಅದನ್ನ ತಗೊಂಡು ಓದಿ. ತಾಲಿ ಕಟ್ಬಿಟ್ಟು ಹುಡುಗ ಹುಡುಗಿಗೆ ಸೆರಗ್ ಗಂಟೆ ಹಾಕ್ಬಿಟ್ಟು ತಿರುಗಿಸ್ತಾನಲ್ಲ, 3 ರೌಂಡ್ 7 ರೌಂಡ್ ಸುತ್ತಿಸ್ತಾನಲ್ಲ, ಅವಾಗೇನ್ ಮಂತ್ರ ಹೇಳ್ತಾನೆ ಗೊತ್ತಾ ಅವ? ಮಮ ಶರೀರಾಣಿ ಇಂದ್ರಾಣಿ ಅಗ್ನಿ ಪಶುಪತಿ ವಾಯುವೆ ಸ್ವಾಹ. ತಾಲಿ ಕಟ್ಟಿದ ನಿನ್ನೆ ಹೆಂಡತಿನ ಇಂದ್ರ ಮಡಿಕೊಂಡಿದ, ವಾಯು ಮಡಿಕೊಂಡಿದ, ಕುಬೇರ ಮಡಿಕೊಂಡಿದ, ಎಲ್ಲರೂ ಮಡಿಕೊಂಡು ಕೊನೆ ನೀನ್ ಮಡಿಕೋ ಅಂತ ನಾವು. ಇನ್ನೆಷ್ಟು ವರ್ಷ ಕಂಟಿನ್ಯೂ ಮಾಡ್ತೀರಿ? ಲಂಡನ್ನಿನ ಪತ್ರಕರ್ತರ ಭವನದಿಂದ ಹೊರಗೆ ಬರ್ತಾರೆ. ಅಂಬೇಡ್ಕರ್ ಯಾರು ಅಂತ ತಿಳ್ಕೊಬೇಕು ನೀವು. ಮಹಿಳಾ ಮುಕ್ತಿ ದಿನ ಪತ್ರಕರ್ತರು ಪ್ರಶ್ನೆ ಮಾಡ್ತಾರೆ, ಬಾಬಾ ಸಾಹೇಬ್ರೆ ನಿಮ್ಗೆ WhatsApp ಹೇಳ್ಬೇಕು, ನಿಮ್ಗೆ ಇಂಡಿಯಾದ ಹೆಣ್ಣು ಮಕ್ಕಳು ನಿಮ್ಗೆ WhatsApp ಕೈ ಕುಲ್ಕೋಕ್ ಬಂದ್ರೆ ಯಾಕೆ ನೀವು ಕೈ ಕುಲ್ಕಲ್ಲ, ಕೈ ಮುಗಿತೀರಾ ಅಂತ ಕೇಳ್ತಾರೆ. ತಟ್ಟಂತ ಬಾಬಾ ಸಾಹೇಬ್ರು, ನಿಮ್ಮ ಬ್ರಿಟನ್ನಿನ ರಾಣಿ ಅವಳಿಗೆ ನೀವು ಕೈ ಕೊಡ್ತೀರಾ ಅಂತ ಕೇಳ್ತಾರೆ. ಇಲ್ಲ ಕೈ ಮುಗಿತೀವಿ. ಹಾಗಾದ್ರೆ ಕೇಳಿ, ಭಾರತದ ಪ್ರತಿಯೊಬ್ಬ ಹೆಣ್ಣು ಮಗಳು ನನಗೆ ಮಹಾರಾಣಿ ಇದ್ದಾಗೆ, ಅದಕ್ಕೆ ನಾನು ಕೈ ಕೊಡುದಿಲ್ಲ, ಕೈ ಮುಗಿತೀನಿ ಅಂತ ಬಾಬಾ ಸಾಹೇಬ್. ಎಷ್ಟು ದೊಡ್ಡ ಗೌರವ ಇಟ್ಕೊಂಡಿದ್ರು ಹೆಣ್ಣು ಮಕ್ಕಳ ಮೇಲೆ ಬಾಬಾ ಸಾಹೇಬ್. ಲಂಡನ್ನಿನ ಪತ್ರಕರ್ತರು ಕೇಳ್ತಾರೆ, ಬಾಬಾ ಸಾಹೇಬ್ರೆ ನಿಮ್ ಜನರಿಗೆ ಓಟಿನ ಹಕ್ಕಂತಂದಿದ್ದೀರಿ. ಆಚಾರ್ಯ ಕೃಪಲಾನಿ ಕೇಳ್ತಾನೆ, ಮಿಸ್ಟರ್ ಅಂಬೇಡ್ಕರ್ ವೈ ಆರ್ ಯು ಹ್ಯಾಪಿ ಟುಡೇ, ಯಾಕೆ ಇಷ್ಟು ಸಂತೋಷ ಪಡ್ತಾ ಇದ್ದೀರಿ ಅಂದಾಗ, ನಾನು ನನ್ನ ಜನರು ಭಿಕಾರಿಯಾಗಿದ್ರು, ಇವತ್ತು ನಾನು ಲಂಡನ್ನಿಂದ ಓಟಿನ ಹಕ್ಕನ್ನು ತಂದು ಕೊಟ್ಟಿದ್ದೀನಿ, ಅವರು ಓಟನ್ನು ಹಾಕಿ ಇನ್ಮೇಲೆ ಬಹುಜನರು ಈ ದೇಶ ಆಳ್ತಾರೆ ಅನ್ನೋ ನಂಬಿಕೆ ನನಗಿದೆ, ಅದಕ್ಕೆ ಖುಷಿ ಪಡ್ತೀನಿ ಅಂತ. ಕೃಪಲಾನಿ ಹೇಳ್ತಾನೆ, ಅಂಬೇಡ್ಕರ್ ನಿಮ್ ಜನ ಭಿಕಾರಿಗಳು, ನಿಮ್ ಜನಕ್ಕೆ ಓಟಿನ ಕಿಮ್ಮತ್ ಗೊತ್ತಿಲ್ಲ, 500 ರೂಪಾಯಿಗೆ 1000 ರೂಪಾಯಿಗೆ ಓಟ್ ಮಾರ್ಕೊಳ್ತವೆ, ಹಾಗಾಗಿ ನಿಮ್ ನಗು ಶಾಶ್ವತ ಅಲ್ಲ ಅಂತಾನೆ ಕೃಪಲಾನಿ. ಆಗ ತಟ್ಟಂತ ಬಾಬಾ ಸಾಹೇಬ್ ಹೇಳ್ತಾರೆ, ಎಸ್ ಕೃಪಲಾನಿ, ನನ್ ಜನ ಭಿಕಾರಿಗಳೇ, ನನ್ ಜನ ಆಸೆ ಬರುಕ್ರೆ, ಆದ್ರೆ ಒಂದಲ್ಲ ಒಂದು ದಿನ ಯಾವಾಗ ನನ್ನ ಜನರಿಗೆ ಮತದಾನದ ಮಹತ್ವ ಗೊತ್ತಾಗುತ್ತೋ ಆಗ ನಿನ್ನಂತ ಭಿಕಾರಿ ಯಾರು ಈ ದೇಶದಲ್ಲಿ ಒಬ್ಬರು ಇರೋದಿಲ್ಲ ಅಂತ. ಮಹಿಳಾ ಮುಕ್ತಿ ದಿನ ನಾವು ಸಂಕಲ್ಪ ಮಾಡಬೇಕು, ಯಾರನ್ನು ಭಿಕಾರಿ ಮಾಡ್ಬೇಕು, ನಾವು ಯಾರನ್ನು ಭಿಕಾರಿ ಮಾಡಬೇಕು? ಜೋರ್ಸೆ ಬೋಲೋ, ಜೈ ಭೀಮ್ ಬೋಲೋ. 2,000 ಕೊಡೋಣ ಇಲ್ಲಿ, 5,000 ಕೊಡೋಣ ಇಲ್ಲಿ. ಜೈ ಭೀಮ್ ಇಸ್ ಸ್ಲೇವರಿ, ಜೈ ಭೀಮ್ ಇಸ್ ಸ್ಲೇವರಿ. ಗುಲಾಮ್ ಸಮಾಜ ಯಾವತ್ತು ಗುಲಾಮರಿಗೆ ಇರ್ತಾರೆ. ಅದಕ್ಕೆ ಬಾಬಾ ಸಾಹೇಬರು ಮನುವಾದಿಗಳು ನಿಮ್ಮ ಕೈಗೆ ಏನ್ ಹಾಕಿದ್ದಾರೆ? ಬೇಡಿ ಹಾಕಿಲ್ಲ ಕೈಗೆ, ಕಾಲಿಗೆ ಬೇಡಿ ಹಾಕಿಲ್ಲ ಅವರು, ಕೈಗೆ ಬೇಡಿ ಹಾಕಿಲ್ಲ ಅವರು, ಬೇಡಿ ಹಾಕಿರೋದು ಎಲ್ಲಿಗೆ? ತಲೆಗೆ. ನಿಮ್ಮ ಮೈಂಡ್ಗೆ ಬೇಡಿ ಹಾಕ್ಬಿಟ್ಟಿದ್ದಾರೆ ಅವರು. ಹೆಂಗ್ ಬೇಡಿ ಹಾಕವ್ರೆ ಅಂದ್ರೆ, ಒಬ್ಬ ಯೂನಿವರ್ಸಿಟಿ ಪ್ರೊಫೆಸರು ಒಬ್ಬ ಹುಡುಗ PhD ಮಾಡ್ತೀನಿ ಅಂತ ಸಬ್ಜೆಕ್ಟ್ ತಗೊಳ್ತಾನೆ. ಯಾವ ಸಬ್ಜೆಕ್ಟ್ ಅಂದ್ರೆ ದೇವ್ರಿಲ್ಲ ಅಂತ ಅವನ ಸಬ್ಜೆಕ್ಟ್, PhD ಥೀಸಿಸ್. ದೇವ್ರಿಲ್ಲ ಅಂತ ಸಬ್ಜೆಕ್ಟ್ ತಗೊಂಡು ಏನ್ ಮಾಡ್ದ ಗೊತ್ತಾ, ಅವನು ಎಲ್ಲ ರೆಡಿ ಮಾಡ್ಕೊಂಡ. ವೈಸ್ ಚಾನ್ಸಲರ್ ಮತ್ತೆ ಅವ್ರ ಗೈಡ್ ಇರ್ತಾನಲ್ಲ, ಅವನಿಗೆ 5 ವರ್ಷ ಆದ್ರೂ ಕೊಡ್ಲಿಲ್ಲ ಅವನಿಗೆ ಗೈಡ್ ಇದನ್ನ PhD ಅವಾರ್ಡ್. ಕೊನೆಗೆ ಏನಾಯ್ತು, ಒಂದು 6 ವರ್ಷ ಆದ್ಮೇಲೆ ಯಾರೋ ನೀಲತಾಯಿ ಅಂತವ್ರು ಬಂದ್ರು ವೈಸ್ ಚಾನ್ಸಲರ್, ಏನು ಅನ್ಯಾಯ ಇದು, ಕೊಡ್ರಿ ಅವ್ನಿಗೆ 6 ವರ್ಷ ಆಗ್ಬಿಟ್ಟೈತೆ PhD ಅವಾರ್ಡ್ ಅಂದ್ರೆ. ಅವಾಗ ಕೊಟ್ಟ ತಕ್ಷಣ ಎಲ್ಲಾ ಸ್ನೇಹಿತರೆಲ್ಲ ಕೇಳ್ತಾರ, ಅವನು ಏನಯ್ಯ 5 ವರ್ಷದಿಂದ ನಿನಗೆ ಅವಾರ್ಡ್ ಆಗಿರಲ್ಲ, ಈಗ ಆಗೋದಿಲ್ಲ ಅಂದ್ರೆ ಅವನು, ಅಯ್ಯೋ ದೇವ್ರ ಕೃಪೆಯಿಂದ ಆಯ್ತು ಅಂದ. ಅವನ ಸಬ್ಜೆಕ್ಟ್ ಯಾವುದು? ಅವನು ಹೇಳಿದ್ದೇನು? ಇಂಥ ಮಂದಿ ರಂಗಮಂದಿರದಲ್ಲಿ ಇದ್ರೆ ಏನ್ ಮಾಡ್ಬೇಕು ನಾವು? ಇಲ್ಲ ಅಂದ್ರೆ ಕೈ ಹೊಡಿರಿ ಚಪ್ಪಾಳೆ. ಇಲ್ರಿ ಸ್ವಾಮಿಗಳೇ, ನಾವ್ ಯಾರು ಅಂತವ್ರು ಇಲ್ಲ ಅಂದ್ರೆ ದೂರ ಹೊಡಿಬೇಕು.